Namaskaram. So, hopefully you're watching my videos which I had uploaded recently. So actually today is 26 and there are few days left for the Karnataka CET. ಒಂದು ವಿಷಯನ ರಿಪೀಟೆಡ್ ಟೈಮ್ಸ್ ಹಂಗೆ ಹೇಳಕತ್ತೀನಿ. ಲಾಸ್ಟ್ ಫ್ಯೂ ಡೇಸ್ ಇರಲಿ ಅಥವಾ ಎಕ್ಸಾಮ್ ಡೇಟ್ ಆಗಿರಲಿ ಅಥವಾ ಅದರ ಪ್ರೀವಿಯಸ್ ಡೇ ಆಗಿರಲಿ, ನೀವೆಷ್ಟು ರಿಲ್ಯಾಕ್ಸ್ಡ್ ಆ್ಯಂಡ್ ಕೂಲಾಗಿರ್ತೀರಿ ಅನ್ನೋದ್ರ ಮೇಲೆ ನಿಮ್ದು ಎಕ್ಸಾಮ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ತೈತಿ. ಆ್ಯಂಡ್ ರಿಪೀಟೆಡ್ ಟೈಮ್ಸ್ನ ಹೇಳ್ಕೊತ ಇದೀನಿ, ಈ ಪ್ರಾಸೆಸ್ ಆಫ್ ಪ್ರಿಪ್ರೇಷನ್ ಏನೈತಲ್ಲ, ಎಲ್ಲಿ ತನಕ ನೀವು ಇದನ್ನು ಎಂಜಾಯ್ ಮಾಡೋಂಗಿಲ್ಲ. ಆ್ಯಂಡ್ ಇನ್ನೊಂದು ಏನಂದ್ರೆ, ಇದು ವಾಪಸ್ ಸಿಗಂಗಿಲ್ಲ ನಿಮ್ಗೆ. ಈ ಟೈಪ್ ಆಫ್ ಅಟ್ಮಾಸ್ಫಿಯರ್ ಈಗೇನು ಸೆಕೆಂಡ್ ಇಯರ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಕತ್ತಿರಲ್ಲ, ಒನ್ಸ್ ನೀವು ಡಿಗ್ರಿಗೆ ಹೋದ್ರಿ ಅಂದ್ರೆ ಇದು ವಾಪಸ್ ಸಿಗಂಗಿಲ್ಲ. ಸೊ ಅದಕ್ಕೆ ಲಾಸ್ಟ್ ಮೂಮೆಂಟ್ ತನಕನೂ ನಾ ಎಕ್ಸಾಮ್ ಫೇಸ್ ಮಾಡಾಕತ್ತೀನಿ ಅಂತನೂ ಟೆನ್ಷನ್ ಬದಲಿ ನಾನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾಲೆಜ್ ಗೇನ್ ಮಾಡ್ತೀನಿ ಅಂತ ತಲೆಗಿಟ್ಕೊಂಡು ರಿಲ್ಯಾಕ್ಸ್ ಆಗಿ ನೀವು ಈ ವಿಡಿಯೋಸ್ ನೋಡಿದ್ರೆ ಅಥವಾ ನಿಮ್ಮ ಪ್ರಿಪ್ರೇಷನ್ಸ್ ಮಾಡಿದರೆ ಡೆಫಿನೆಟ್ಲಿ ಅವು ನೆನಪುಳಿತಾವೆ. ಇಫ್ ಯು ಈಗ ಲೈಕ್ ಥರ್ಮೋಡೈನಮಿಕ್ಸ್, ಥರ್ಮಲ್ ಪ್ರಾಪರ್ಟೀಸ್ ಎಲ್ಲ ಯು PUC ಫಸ್ಟ್ ಇಯರ್ ಮೇಲೆ ಆ್ಯಂಡ್ ರೀಸೆಂಟ್ಲಿ ಸೆಕೆಂಡ್ ಇಯರ್ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಎಲ್ಲ ವಿಡಿಯೋ ಹಾಕಿದ್ದೆ. ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ರು ಅಥವಾ ಮಾಡಿದ್ದಿಲ್ಲ ಅಂದರೂ ಜಸ್ಟ್ ಆ ವಿಡಿಯೋಸ್ ನೋಡ್ಕೊತ ಹೋಗ್ರಿ. ಸೊ ಕಮ್ಮಿಂಗ್ ಟು ಟುಡೇಸ್ ವಿಡಿಯೋ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಪರ್ಟಿಕ್ಯುಲರ್ಲಿ ಫೈನಲಿ ನಾವು ಆಸಿಲೇಷನ್ಸ್ ಚಾಪ್ಟರ್ಗೆ ಡಿಸ್ಕಸ್ ಮಾಡೋ ಟೈಮ್ ಈಗ ಬಂತು, ಅಟ್ಲೀಸ್ಟ್ ಈಗ ಬಂತು. ಸೊ ಇದು ಯಾರ ಆಗಿರಲಿ ಇದು ವಿಡಿಯೋ ನೋಡ್ಬೇಕಾರೆ ನೀವು ಆಸಿಲೇಷನ್ ಚಾಪ್ಟರ್ದು ಥಿಯರಿ ಒಮ್ಮೆ ಓದೇ ಇಲ್ಲ, ನನಗೆ ಆ ಚಾಪ್ಟರ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂತ ಇದ್ದರೂ ಜಸ್ಟ್ ಇದು ಮೇ ಬಿ 1 hour ಮೇಲೆ ಒಂದು ಸ್ವಲ್ಪ ಟೈಮ್ ಆಗ್ಬೋದು ಅಂತ ಅಂದ್ಕೊಂಡಿನಿ. ಇಷ್ಟರೊಳಗೆ ಈ ವಿಡಿಯೋ ನೋಡಿ ನೀವು ಮುಗಿಸಿದಾಗ 100% ಗ್ಯಾರಂಟಿ ನಿಮ್ಗೆ ಈ ಚಾಪ್ಟರ್ ಮೇಲೆ ಕಾನ್ಫಿಡೆನ್ಸ್ ಬರ್ತೈತಿ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಕ್ವಶನ್ಸ್ ಇನ್ ಕರ್ನಾಟಕ CET. ಡೆಫಿನೆಟ್ಲಿ ನಿಮ್ಗೆ ಇದ್ರ ಹಿಂದೆ ಪ್ರಯರ್ಲಿ ಇದ್ರ ಬಗ್ಗೆ ಏನಾರ ನಾಲೆಜ್ ಬೇಕು, ಈ ಚಾಪ್ಟರ್ ಬಗ್ಗೆ ಸ್ವಲ್ಪ ನೀವು ಓದಿರ್ಬೇಕು ಅಂತ ಏನೂ ಕಂಡೀಷನ್ಸ್ ಇಲ್ಲ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಆ್ಯಂಡ್ ವೆರಿ ಸ್ಮಾಲ್ ಚಾಪ್ಟರ್ ಆ್ಯಕ್ಚುಲಿ ಆಸಿಲೇಷನ್ಸ್, ವೆರಿ ಫ್ಯೂ ಟಾಪಿಕ್ಸ್ ಅದಾವೆ ಅದರೊಳಗೆ. ಸೊ ಈಗ ಡೈರೆಕ್ಟ್ಲಿ ನಾವು ಕನ್ಸೆಪ್ಟ್ಸ್ ಏನದಾವೆ ಅದ್ರ ಕಡೆ ಹೋಗೋಣ. ಫಸ್ಟ್ ನಾನು ಆ ಚಾಪ್ಟರ್ದು ಒಂದು ಸರ್ತಿ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ವಿಚ್ ಈಸ್ ಮೋರ್ ದ್ಯಾನ್ ಇನಫ್ ಫಾರ್ ಕರ್ನಾಟಕ CET. ಆ ಕನ್ಸೆಪ್ಟ್ಸ್ನೆಲ್ಲ ಹೇಳ್ತೀನಿ. ಅದಾದಮೇಲೆ ನಾವು ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ, CET ಕ್ವಶನ್ಸ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ಥಿಯರಿ ಪಾರ್ಟ್ ರೈಟ್ ನಾವು. ಒಂದು ನಿಮಿಷ. ಸೊ ಈಗ ದ ವರ್ಡ್ ಆಸಿಲೇಷನ್ ಮೀನ್ಸ್, ಈಗ ಲೈಕ್ ಆ್ಯಕ್ಚುಲಿ ನಾವು ಫಿಸಿಕ್ಸ್ನೊಳಗೆ ಹೇಳ್ತೀವಿ, ಫಾರ್ ಪಾರ್ಟಿಕಲ್ಸ್, ಫಾರ್ ಆಬ್ಜೆಕ್ಟ್ಸ್, ದೇ ಕ್ಯಾನ್ ಅಂಡರ್ಗೋ 3 kinds ಆಫ್ ಮೋಷನ್. ಒನ್ ಈಸ್ ಸ್ಟ್ರೇಟ್ ಲೈನ್ ಮೋಷನ್, ಇನ್ನೊಂದು ಸರ್ಕ್ಯುಲರ್ ಮೋಷನ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಆಸಿಲೇಟರಿ ಮೋಷನ್. ಸೊ ಆಸಿಲೇಟರಿ ಮೋಷನ್ ಇದಕ್ಕೆ ನಾವು ಇನ್ನೊಂದೇನು ವರ್ಡ್ ಕರಿತೀವಿ, ವೈಬ್ರೇಷನ್ ಅಂತಲೂ ಕರಿಬಹುದು, ಅಥವಾ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಟು ಆ್ಯಂಡ್ ಫ್ರೋ ಮೋಷನ್. ಸೊ ಲೈಕ್ ಸರ್ಕ್ಯುಲರ್ ಮೋಷನ್, ವೈಬ್ರೇಷನ್, ಟು ಆ್ಯಂಡ್ ಫ್ರೋ ಮೋಷನ್ ಅಥವಾ ಆಸಿಲೇಟರಿ ಮೋಷನ್ ಈಸ್ ಆಲ್ಸೋ ಪೀರಿಯಾಡಿಕ್ ಇನ್ ನೇಚರ್, ಸೊ ವಿಚ್ ರಿಪೀಟ್ಸ್ ಇಟ್ ಸೆಲ್ಫ್ ಆಫ್ಟರ್ ಅ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವಾಗಲೂ ನಾನು ಆಸಿಲೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸ್ವಿಂಗ್ ತೊಗೊಂಡಿರ್ತೀನಿ, ಅಂದರೆ ಜೋಕಾಲಿದ ಎಕ್ಸಾಂಪಲ್ ತೊಗೊಂಡಿರ್ತೀನಿ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ ನಂಗೆ ನೆನಪಿಲ್ಲ, ಬಟ್ ಒಂದೊಂದು ಸರ್ತಿ ಹಿಂಗೆ ಆಗೈತಿ. ಏನಂದ್ರೆ ಈ ಚಾಪ್ಟರ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಾಗರ ಪಂಚಮಿ ಬಂದಿರ್ತೈತಿ. ಸೊ ಆದರೆ ಈ ಸರ್ತಿ ನಾವು ಹೊರಗೆ ಹೋಗಿ ಜೋಕಾಲಿ ಕಟ್ಟಿ ಎಲ್ಲರೂ ಸೇರಿ ಜೋಗಾಲಾಡುವಂಥ ಸಿಚುವೇಶನ್ ಇಲ್ಲ. ಸೊ ಬಟ್ ಸ್ಟಿಲ್ ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡೋಕೆ ನಾನು ಜೋಕಾಲಿದು ಎಕ್ಸಾಂಪಲ್ ತೊಗೊಂಡಿರ್ತೀನಿ, ಸ್ವಿಂಗದ್ದು ಬೆಸ್ಟ್ ಎಕ್ಸಾಂಪಲ್. ಓಕೆ, ದೆನ್ ಇದು ನೆಕ್ಸ್ಟ್ ಟಾಪಿಕ್. ಇದರೊಳಗೆ ಈಗ ಆಸಿಲೇಷನ್ ಸಂಬಂಧಪಟ್ಟಂಗೆ ವಾಟ್ ಈಸ್ ಟೈಮ್ ಪೀರಿಯಡ್, ವಾಟ್ ಈಸ್ ಫ್ರೀಕ್ವೆನ್ಸಿ, ಇವೆಲ್ಲ ಬರ್ತಾವೆ. ಸೊ ನಾವೀಗ ಜೋಕಾಲಿದು ಎಕ್ಸಾಂಪಲ್ ತೊಗೊಂಬಿಟ್ರೆ ಬೆಸ್ಟ್. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಅಥವಾ ನೀವು ಇದನ್ನು ಸಿಂಪಲ್ ಪೆಂಡುಲಮ್ ಎಕ್ಸಾಂಪಲ್ಲು ತೊಗೋಬೋದು ಅಥವಾ ಜೋಕಾಲಿ ಎಕ್ಸಾಂಪಲ್ ತೊಗೋಬೋದು. ಸೊ ನಾನು ಸ್ವಿಂಗದ ಎಕ್ಸಾಂಪಲ್ ಯಾಕೆ ತೊಗೊತೀನಿ ಅಂದರೆ, ಎವ್ರಿ ಒನ್ ಆಫ್ ಅಸ್ ವಿಲ್ ಹ್ಯಾವ್ ಅಟ್ಲೀಸ್ಟ್ ಸಮ್ ಎಕ್ಸ್ಪೀರಿಯನ್ಸ್ ಆಫ್ ದ್ಯಾಟ್, ಅದ್ರ ಸಲುವಾಗಿ. ಸೊ ಈ ರೀತಿ ಅದು ಮೂವ್ ಆಗಬೇಕಾರೆ ಒಂದಿಷ್ಟು ಪರ್ಟಿಕ್ಯುಲರ್ ಪೊಸಿಷನ್ಸ್ ಇರ್ತಾವೆ. ಸೊ ದೀಸ್ ಆರ್ ಕಾಲ್ಡ್ ಆ್ಯಸ್ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಎಕ್ಸ್ಟ್ರೀಮ್ ಪೊಸಿಷನ್ ಅಂದರೆ ಆ ಜೋಕಾಲಿ ಹೈಯೆಸ್ಟ್
ಡಿಸ್ಪ್ಲೇಸ್ಮೆಂಟ್ ಯಾವಾಗ ಮಾಡ್ತೈತಿ. ಹಿಯರ್ ವೈ ಇಸ್ ದ ಸಿಂಬಾಲ್ ಯೂಸ್ಡ್ ಫಾರ್ ಇಂಡಿಕೇಟಿಂಗ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಸ್ವಿಂಗ್ ಅಟ್ ದ್ಯಾಟ್ ಮೂಮೆಂಟ್ ಫ್ರಾಮ್ ಇಟ್ಸ್ ಮೀನ್ ಪೊಸಿಷನ್. Mean position, this is also called as equilibrium position. So equilibrium position is that position at which the swing rests when it is not in motion. ಅದಕ್ಕೆ ನಾವು ಮೀನ್ ಪೊಸಿಷನ್ ಅಂತ ಕರಿತೀವಿ. ಇದ್ರದ್ದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಯಾವಾಗ ಆಗ್ತೈತಲ್ಲ, ವೈ ಈಸ್ ದ ಸಿಂಬಲ್ ಈಸ್ ಫಾರ್ ಡಿಸ್ಪ್ಲೇಸ್ಮೆಂಟ್. ಯಾವಾಗ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗ್ತೈತಿ, ದ ಸೇಮ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್. ಸೊ ಯಾವಾಗ ಅದು ಜೋಕಾಲಿ ತನ್ನ ಆಂಪ್ಲಿಟ್ಯೂಡ್ನೊಳಗೆ ಐತಲ್ಲ, when it is at its amplitude, we say that position is called as extreme position. So we have two such extreme positions, and obviously one the mean position, equilibrium position irthathe. Okay, so idadmele this oscillatory motion, or particularly the example of swing or simple pendulum, it is also called as simple harmonic motion. It's called as simple harmonic motion. ಸೊ ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ನೊಳಗೆ ಆಸಿಲೇಷನ್ ಅನ್ನೋ ವರ್ಡಿಗಿನ ಇನ್ನೊಂದು ವರ್ಡ್ ಅವರು SHM ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಯೂಸ್ ಮಾಡಿಬಿಡ್ತಾರೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮೀನ್ಸ್. ಇಫ್ ಇನ್ ಕೇಸ್ ಆಫ್ ಅನ್ ಆಸಿಲೇಟರಿ ಮೋಷನ್, ದ ರಿಸ್ಟೋರಿಂಗ್ ಫೋರ್ಸ್ ವಿಚ್ ಡೆವಲಪ್ಸ್, ರಿಸ್ಟೋರಿಂಗ್ ಫೋರ್ಸ್ ಎಲ್ಲಿ ಬರ್ತೈತಿ ಹೆಂಗೆ ಅಂತ ಹೇಳ್ತೀನಿ. ದ ರಿಸ್ಟೋರಿಂಗ್ ಫೋರ್ಸ್ ದ್ಯಾಟ್ ಗೆಟ್ಸ್ ಡೆವಲಪ್ಡ್ if it is directly proportional to the displacement of the swing, and if the restoring force is always directed towards the mean position, then that kind of an oscillatory motion is referred to as simple harmonic motion. So restoring force ಎಲ್ಲಿ ಬರ್ತೈತಿ, ಇದು swing. Let us consider that the swing is in its mean position. ಸ್ವಲ್ಪ ನಾನು ಅದನ್ನು ಡಿಸ್ಪ್ಲೇಸ್ ಮಾಡಿಸಿ ಇಲ್ಲಿ ತೊಗೊಂಬರ್ತೀನಿ, ವೈನಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿ. ಸೊ ವೈನಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ ಕೂಡಲೇ ದಿಸ್ ಸ್ವಿಂಗ್ ಆ್ಯಕ್ಚುಲಿ ಇಟ್ ವಾಂಟ್ಸ್ ಟು ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಸೊ ಬಿಕಾಸ್ ಆಫ್ ದ್ಯಾಟ್ ಅ ರಿಸ್ಟೋರಿಂಗ್ ಫೋರ್ಸ್ is developed in the swing. That restoring force tries to get back the swing to its mean position, and this restoring force will be directly proportional to displacement. ಅಂದರೆ ಈಗ ನಾವು ಇಲ್ಲಿ ತನಕ ತೊಗೊಂಬಂದೀವಿ, ಇದ್ರ ಬದಲಿ ಇನ್ನು ಸ್ವಲ್ಪ ನೀವು ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಮಾಡಿಸಿದ್ರೆ ಯು ವಿಲ್ ಫೈಂಡ್ ದ್ಯಾಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸ್ಟೋರಿಂಗ್ ಫೋರ್ಸ್ ವಿಲ್ ಇನ್ಕ್ರೀಸ್. ಸೊ ಅಲ್ಲಿ ಗ್ರಾವಿಟಿನೂ ವರ್ಕ್ ಆಗ್ತೈತೆ ಆ್ಯಕ್ಚುಲಿ. ಸೊ ಬಿಕಾಸ್ ಆಫ್ ಆಲ್ ದ್ಯಾಟ್ ನಾವಿಲ್ಲಿ ಕನ್ಕ್ಲೂಡ್ ಮಾಡ್ಬೋದು, ಇನ್ ಕೇಸ್ ಆಫ್ ಸ್ವಿಂಗ್ ದ ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್. ಆ್ಯಂಡ್ ಇಲ್ಲಿ ನೀವು ಕ್ವೈಟ್ ಕ್ಲಿಯರ್ಲಿ ನೋಡ್ಬೋದು, at all positions wherever the swing might be, the restoring force is directed towards the mean position. So ಹಿಂಗೆ ಸಿಚುವೇಶನ್ ಇದ್ದಾಗ ಎಲ್ಲೆಲ್ಲಿ ಈ ಟೈಪ್ ಆಫ್ ಸಿಚುವೇಶನ್ ಇರ್ತೈತಿ, ದ್ಯಾಟ್ ಈಸ್ ರೆಫರ್ಡ್ ಟು ಆಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಒಂದು ಇಕ್ವೇಷನ್ ಬರ್ತೈತಿ ಟು ಕ್ಯಾಲ್ಕುಲೇಟ್ ದ ಡಿಸ್ಪ್ಲೇಸ್ಮೆಂಟ್. ನಾ ಈಗ ಜಸ್ಟ್ ಹೇಳಿದೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಂಥೇಳಿ. ಸ್ವಿಂಗ್ ಸ್ಟಾರ್ಟಿಂಗ್ ಮೀನ್ ಪೊಸಿಷನ್ ಒಳಗೆ ಇರುತ್ತೆ. ಇಫ್ ಯು ಡಿಸ್ಪ್ಲೇಸ್ ಇಟ್ ಟು another position, so ಇಲ್ಲಿಂದಿಲ್ಲದ ಏನಾತೀಗ ಡಿಸ್ಪ್ಲೇಸ್ಮೆಂಟ್ ಆತ. ಸೊ ಫಾರ್ ದಿಸ್ ಡಿಸ್ಪ್ಲೇಸ್ಮೆಂಟ್ ವೈ ದೆರ್ ಇಸ್ ಅ ಫಾರ್ಮುಲಾ. ಆಬ್ವಿಯಸ್ಲಿ ನಾವೀಗ ಆಸ್ ವಿ ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಸಿಟಿ ವಿ ನೀಡ್ ನಾಟ್ ಡಿರೈವ್ ದ ಫಾರ್ಮುಲಾ. ಇದು ನೀವು ಲೈಕ್ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಸೆಕೆಂಡ್ ಇಯರ್ನೊಳಗೆ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ನೊಳಗೆ ಸೆಕೆಂಡ್ ಇಯರ್ನೊಳಗೆ ದಿಸ್ ಕೈಂಡ್ ಆಫ್ ಇಕ್ವೇಷನ್ಸ್ ನೀವು ನೋಡಿರ್ತೀರಿ. Instantaneous current, like if I can remind you, I is equals to I naught sin omega t, where I is the instantaneous current, I naught is the peak value of the current, omega is called as angular frequency ಅಂತ ನಾವು ಡಿಸ್ಕಸ್ ಮಾಡಿರ್ತೀವಿ. ಆ್ಯಕ್ಚುಲಿ ಈ ಫಾರ್ಮುಲಾ ನಾವು ಕಲಿಬೇಕಾದ್ರೆ ಇದನ್ನು ಬೇಸಿಸ್ ಆಗಿ ತೊಗೊಂಡಿರ್ತಾರೆ, ಬಟ್ ನಾವೀಗ ಉಲ್ಟಾ ಮಾಡಾಕತ್ತೀವಿ. ಟೇಕಿಂಗ್ ಇದನ್ನು ಬೇಸಾಗಿ ಇದನ್ನು ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೋದು. ಸೊ ಲೈಕ್ I is instantaneous current, Y is the instantaneous displacement. That means the displacement of the swing at that moment, because displacement keeps on changing ಅಲ್ರಿ. ಈಗ ಸ್ವಿಂಗ್ ಮೂವ್ ಹಾಕೊಂತಿದ್ದಾಗ ಕಂಟಿನ್ಯೂಸ್ಲಿ ಅದರದ್ದು ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಚೇಂಜ್ ಹಾಕೊಂತಿರ್ತೈತಿ, ಹೌದಲ್ಲ. ಸೊ ವೈ ಅಂದ್ರೆ ಈಗ ಐ ನಾಟ್ ಅಂದ್ರೆ ಏನು ಹೇಳ್ರಿ, ಮ್ಯಾಕ್ಸಿಮಮ್ ಕರೆಂಟ್. ಸಿಮಿಲರ್ಲಿ ಎ ಅಂದ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಈಗ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ವೈ ಮ್ಯಾಕ್ಸ್ ಬದಲಿ ನಾವು
ಎ ಅಂತ ಯೂಸ್ ಮಾಡ್ತೀವಿ, ಆಂಪ್ಲಿಟ್ಯೂಡ್. ನೆಕ್ಸ್ಟ್ ಒಮೆಗಾ ಅಂದ್ರೆ ಆ್ಯಂಗ್ಯುಲಾರ್ ವೆಲಾಸಿಟಿ ಆಫ್ ದ ಸ್ವಿಂಗ್. ದಟ್ ಮೀನ್ಸ್ ಹೌ ಮಚ್ ಆ್ಯಂಗಲ್ ಇದು ಮೂವ್ ಆಗೋಬೇಕಾದ್ರೆ ಹಿಂಗೆ ಆ್ಯಂಗಲ್ ಕವರ್ ಮಾಡ್ತೈತೆ ನೋಡ್ರಿ. ಹೌ ಮಚ್ ಆ್ಯಂಗಲ್ ಇಟ್ ಕವರ್ಸ್ ಇನ್ ಹೌ ಮಚ್ ಟೈಮ್. This is angular velocity. The same angular velocity can also be read as angular frequency when omega is written in terms of frequency of the swing. This formula we have seen in alternating current chapter. So omega is equals to 2 pi nu ಅಂತನೂ ಬರೀಬಹುದು for angular frequency. So 2 pi nu ನೊಳಗೆ nu ಅಂದ್ರೆ ಏನಿಲ್ಲ, frequency. Frequency ಅಂದ್ರೇನು, number of oscillations the swing does in 1 second. Number of oscillations andre ಈಗ let us consider the swing starts from left extreme position. Okay, it passes through the mean position, then it reaches the right extreme position, comes back to mean position, and then comes back to the left extreme position. ಅಂದ್ರೆ ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿತ್ತು ಅದರ್ ಪಾಯಿಂಟಿಗೆ ಎಂಡ್ ಆದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಒನ್ ಆಸಿಲೇಷನ್, ಒನ್ ಟು ಆ್ಯಂಡ್ ಫ್ರೋ ಮೋಷನ್. ಸೊ ದಿ ನಂಬರ್ ಆಫ್ ಆಸಿಲೇಷನ್ಸ್ ದ ಸ್ವಿಂಗ್ ಡಸ್ ಇನ್ 1 second, then that is called as frequency. So other frequency now omega is equal to 2 pi nu. Actually omega ಅಂದ್ರೆ angular velocity. It is also referred to as angular frequency when you express it in this form. ಇದು ನಾವು ಆಲ್ರೆಡಿ ಕಲ್ತೀವಿ, ಎಲ್ಲೇ ಸೆಕೆಂಡ್ ಇಯರ್ನೊಳಗೆ ಕಲ್ತೀವಿ. ಸೊ ಇನ್ನೊಂದು ಸರ್ತಿ ನಾನು ಹೇಳಿದೆ, y is equals to a sin omega t formula. This is the formula to calculate what? Instantaneous displacement. ಈ ಸದ್ಯ ಜೋಕಾಲಿ ಎಲ್ಲೈತಿ ಅಂತ. ಎ ಅಂದ್ರೇನು, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಂಪ್ಲಿಟ್ಯೂಡ್. ಒಮೆಗಾ ಅಂದ್ರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಟಿ ಅಂದ್ರೆ ನಾವು ಟೈಮ್ ಹಾಕ್ಬೋದು, ಎಷ್ಟು ಇನ್ಸ್ಟಂಟೇನಿಯಸ್ ಟೈಮ್, ಯಾವ ಟೈಮ್ನೊಳಗೆ ಇದು ಆಗೈತಿ ಅಂಥೇಳಿ, ಎಷ್ಟನೇ ಟೈಮ್ ಅಂತ ಅನ್ನೋದು. ಸೊ ಅಂದ್ರೆ ಈಗ ಲೈಕ್ ಟೈಮ್ ಈಸ್ ಈಕ್ವಲ್ಸ್ ಟು 2 seconds ಆದಾಗ ಜೋಕಾಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟೈತಿ, ಟೈಮ್ ಈಸ್ ಈಕ್ವಲ್ ಟು 3 seconds. ಲೈಕ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಹಾಕ್ಬೋದು ನಾವು ಈ ಇಕ್ವೇಷನ್ನಾಗ. ಓಕೆ, ಆ್ಯಂಡ್ ಒಮೆಗಾ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ 2 pi nu. ಇಷ್ಟು ಈ ಫಾರ್ಮುಲಾ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಈಗ ನೆಕ್ಸ್ಟ್ ಇದು ಡಿಸ್ಪ್ಲೇಸ್ಮೆಂಟಿಗೆ ಫಾರ್ಮುಲಾ ಆತ. ನಾವು ಏನು ಮಾಡ್ತೀವಿ ಗೊತ್ತೇ, ಇನ್ನೊಂದು 2 ಫಾರ್ಮುಲಾ ಬರ್ತಾವೆ. ಒಂದು ಆ ಸ್ವಿಂಗದ್ದು ವೆಲಾಸಿಟಿ ಎಷ್ಟಿರ್ತೈತಿ ಅಟ್ ಡಿಫ್ರೆಂಟ್ ಪೊಸಿಷನ್ಸ್ ಆ್ಯಂಡ್ ಅದರದ್ದು ಎಕ್ಸಿಲರೇಷನ್ ಎಷ್ಟಿರುತ್ತೆ. ಸೊ ಕ್ವೈಟ್ ಸಿಂಪಲ್ ಫಾರ್ಮುಲಾ ಬರ್ತಾವೆ. ಈಗ ನೋಡಿರಿ, ಇದು ಸ್ವಿಂಗ್ ಹಿಂಗೆ ಹೋಗ್ಬೇಕಾರೆ ಸಿಂಪಲ್ ಪೆಂಡುಲಮ್ ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ ಬೇಕಾದ್ರೆ ಬೆಟ್ರ್. ಸೊ ಇದು ಯಾವ ಪೊಸಿಷನ್ ಹೇಳ್ರಿ, ಇದು ಎಕ್ಸ್ಟ್ರೀಮ್ ಪೊಸಿಷನ್, ಇದು ಎಕ್ಸ್ಟ್ರೀಮ್ ಪೊಸಿಷನ್. ಸೆಂಟರ್ನೊಳಗೆ ಇರ್ತೈತಲ್ಲ ಇದು ಯಾವುದಿದೆ, ಮೀನ್ ಪೊಸಿಷನ್. ಸೊ ಇಫ್ ಯು ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ sitting in a swing, okay, playing in that, when will in these 3 positions, let us say this is position 1, this is position 2, ಇದಕ್ಕೂ ನಾವು ಪೊಸಿಷನ್ 1 ಅಂತ ಅನ್ಬೋದು, ಎರಡು ಸೇಮ್ ಅವು. ಯಾವುದಾರು ಎಕ್ಸ್ಟ್ರೀಮ್ ಪೊಸಿಷನಿಂದ ನೀವು ಸ್ಟಾರ್ಟ್ ಮಾಡಿರಿ. ಸೊ 1 and 2 ಅಂತ ನಾನು ಕರಿತೀನಿ. ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ನೊಳಗೆ ನಿಮ್ಗೀಗ ಜೋಕಾಲಿ ಒಳಗೆ ಕುಂತಿದ್ದ ಎಕ್ಸ್ಪೀರಿಯನ್ಸ್ನಿಂದ ನೀವು ನನಗೆ ಹೇಳ್ರಿ ಏನಂತ, where will the velocity of the swing jokali be highest? Will the velocity be highest at extreme position or will the velocity be highest at the mean position? ಅಂದ್ರೆ ಈಗ ಮೀನ್ ಪೊಸಿಷನ್ ಅಂದ ತಕ್ಷಣ ನೀವು ಹಿಂಗೆ ಇಮ್ಯಾಜಿನ್ ಮಾಡಬೇಡ್ರಿ, ವೆನ್ ಎವರ್ ದ ಸ್ವಿಂಗ್ ಈಸ್ ಅಟ್ ಮೀನ್ ಪೊಸಿಷನ್ ಇಟ್ ಈಸ್ ಅಟ್ ರೆಸ್ಟ್ ಅಲ್ಲ, ವೈಲ್ ದ ಏನ್ರಿ ಸ್ವಿಂಗ್ ಈಸ್ ಇನ್ ಮೋಷನ್. ಅವಾಗ ಹೇಳಾಕತ್ತೀನಿ ನಾ, ಹಿಂಗೆ ಮೋಷನ್ನಾಗ ಇದ್ದಾಗ ವೇರ್ ವಿಲ್ ದ ವೆಲಾಸಿಟಿ ಆಫ್ ದ ಸ್ವಿಂಗ್ ಬಿ ಮ್ಯಾಕ್ಸಿಮಮ್ ಅಂತ ಕೇಳಾಕತ್ತೀನಿ. ಓಕೆ, ಆನ್ಸರ್ ಈಸ್ ವೆಲಾಸಿಟಿ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್ ದ ಮೀನ್ ಪೊಸಿಷನ್. ಬೇಕಾದ್ರೆ ಇಮ್ಯಾಜಿನ್ ಮಾಡಿರಿ, ಒಂದು ಟಾಲ್ ಬಿಲ್ಡಿಂಗ್ ಐತಿ, ಓಕೆ, ವೆರಿ ಟಾಲ್ ಬಿಲ್ಡಿಂಗ್ ಐತಿ. ಸೊ ಲೈಕ್ ಫಾರ್ ಎಕ್ಸಾಂಪಲ್ 100 meter ಅಂತ ಎಕ್ಸಾಂಪಲ್ ತೊಗೊಂಡು ನಾವು ಅದಕ್ಕೆ ಫ್ರಮ್ ಟಾಪ್ ಆಫ್ ದ್ಯಾಟ್ ಬಿಲ್ಡಿಂಗ್ ನಾವು ಹಿಂಗೊಂದು ಸ್ವಿಂಗ್ ಕಟ್ಟಿವಿ. ನೀವು ಇಲ್ಲೇ ಅಟ್ ದ ಬಾಟಮ್ ಕುಂತೀರಿ. ಈಗ ಇದನ್ನು ನಾವು ಒಂದು ಕ್ರೇನ್ ತೊಗೊಂಡು ಒಂದು ಸರ್ಟನ್ ಹೈಟಿಗೆ ತೊಗೊಂಡು ಹೋಗಿ ಅಲ್ಲಿಂದ ನಿಮಗೆ ಕೈ ಬಿಟ್ಟರೆ ಇಲ್ಲಿ ಬಂದಂಗೆ ಆ್ಯಸ್ ಯು ಮೂವ್ ಟುವರ್ಡ್ಸ್ ಮೀನ್ ಪೊಸಿಷನ್ ವೆಲಾಸಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಇಟ್ ಬಿಕಮ್ಸ್ ಮ್ಯಾಕ್ಸಿಮಮ್ ಅಟ್ ದ ಮೀನ್ ಪೊಸಿಷನ್ ಆ್ಯಂಡ್ ಅಗೇನ್ ಇಟ್ ಗೋಸ್ ಆನ್ ಡಿಕ್ರೀಸಿಂಗ್. ವೆಲಾಸಿಟಿ ಆ್ಯಕ್ಚುಲಿ ಬಿಕಮ್ಸ್ 0 at the extreme position.
That means velocity of the swing is 0 at the two extreme positions and it is maximum at the mean position. ಸೊ ಈ ವೆಲಾಸಿಟಿಗೆ ಒಂದು ಫಾರ್ಮುಲಾ ಬರ್ತೈತೆ. ಅದ್ರ ನೆಕ್ಸ್ಟ್ ಎಕ್ಸಿಲರೇಷನ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ರೆ, ಲೈಕ್ ಇಲ್ಲಿದ್ದ ವೆಲಾಸಿಟಿ ನೋಡ್ರಿ, ಅಟ್ ದ ಮೀನ್ ಪೊಸಿಷನ್ ವೆಲಾಸಿಟಿ ಏನಿರ್ತೈತಿ ಮ್ಯಾಕ್ಸಿಮಮ್. ಆ್ಯಸ್ ವಿ ಆ್ಯಕ್ಚುಲಿ ಮೂವ್ ಟುವರ್ಡ್ಸ್ ಎಕ್ಸ್ಟ್ರೀಮ್ ಪೊಸಿಷನ್, ಫಾಸ್ಟಾಗಿ ರ್ಯಾಪಿಡ್ಡಾಗಿ ವೆಲಾಸಿಟಿ ಕಡಿಮೆ ಅಂತ ಬರ್ತೈತಿ. ನಿಯರ್ ಎಕ್ಸ್ಟ್ರೀಮ್ ಪೊಸಿಷನ್ ವೆಲಾಸಿಟಿ ಡಿಕ್ರೀಸಸ್ ವೆರಿ ಫಾಸ್ಟ್. ದಟ್ ಮೀನ್ಸ್ there is change in velocity, maximum change in velocity as the swing reaches extreme position. That means acceleration of the swing is maximum at the extreme position and acceleration is 0 here ille mean position nolaga, because almost ಒಂದು ರೇಂಜ್ ನೊಳಗೆ ವೆಲಾಸಿಟಿ ಚೇಂಜ್ ಆಗಂಗಿಲ್ಲ ಇಲ್ಲಿ ನಿಯರರ್ ಟು ಮೀನ್ ಪೊಸಿಷನ್. ಮತ್ತು ಅದು ಹಿಂಗೆ ಮೂವ್ ಆಗುವಂಥ ಎಕ್ಸ್ಟ್ರೀಮ್ ಪೊಸಿಷನ್ ಕಡೆ ಹೊಂಟ್ರೆ ಅಗೇನ್ ದೇರ್ ಈಸ್ rapid change in velocity which results in acceleration. That means what I'm trying to say, velocity is maximum at mean position, velocity is 0 at extreme position. Similarly, acceleration is maximum nearer to extreme position and acceleration is minimum, that is 0 ಎಲ್ಲದೆ ಮೀನ್ ಪೊಸಿಷನ್ನಾಗ. ಉಲ್ಟಾ ಆಯ್ತದೆ, ಇದು ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅದು ಅಲ್ಲೇ 0 ಆ್ಯಂಡ್ ವೈಸ್ ವರ್ಸ ಈ ರೀತಿ. ಸೊ ಈಗ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ, ಆ ಫಾರ್ಮುಲಾನ ಆ್ಯಕ್ಚುಲಿ ಈಗ ಡಿರೈವ್ ಮಾಡ್ತೀನಿ. ಯು ನೀಡ್ ನಾಟ್ ರಿಮೆಂಬರ್ ದ ಡೆರಿವೇಷನ್, ಯು ಆ್ಯಕ್ಚುಲಿ ನೀಡ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಮೆಂಬರ್ ದ ಸ್ಟೆಪ್ಸ್, ಜಸ್ಟ್ ಲುಕ್ ಆಟ್ ದ ಡೆರಿವೇಷನ್. ವೆರಿ ಸಿಂಪಲ್ ಐತೆ. ಈಗ ನೋಡಿರಿ, ಡಿಸ್ಪ್ಲೇಸ್ಮೆಂಟಿಗೆ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ, y = a sin omega t. ನಮಗೆ ಫಾರ್ಮುಲಾ ಬೇಕಾಗೈತಿ ಯಾವುದಕ್ಕೆ? ವೆಲಾಸಿಟಿಗೆ. ವಿ ನೋ ದ್ಯಾಟ್ ವೆನ್ ಎವರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಡಿಫರೆನ್ಷಿಯೇಟೆಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಡಿಫರೆನ್ಷಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ dy/dt ವಿಲ್ ಗಿವ್ ಅಸ್ ವೆಲಾಸಿಟಿ. ಸೊ ಅದಕ್ಕೆ ನಾವು ಡಿಫರೆನ್ಷಿಯೇಟಿಂಗ್ ಡಿಸ್ಪ್ಲೇಸ್ಮೆಂಟ್ y ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ ಅದರದ್ದು ಇಕ್ವೇಷನ್ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫರೆನ್ಷಿಯೇಟ್ ಮಾಡ್ತೀವಿ ಈಗ. ಸೊ ಇದನ್ನು ಡಿಫರೆನ್ಷಿಯೇಟ್ ಮಾಡಿರಿ. ಎ ಈಸ್ ಆಂಪ್ಲಿಟ್ಯೂಡ್ ವಿಚ್ ಈಸ್ ಕಾನ್ಸ್ಟೆಂಟ್, ಸೊ ಎ ಹಂಗೆ ಇಡ್ರಿ. ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಈಸ್ ಕಾಸ್ ಥೀಟಾ, ಕಾಸ್ ಒಮೆಗಾ ಟಿ. ಆಮೇಲೆ ಒಳಗೆ ಇಲ್ಲಿ ಆ್ಯಂಗಲ್ ನಾವು ತೊಗೊಂಡ್ರೆ ಒಮೆಗಾ ಈಸ್ ಕಾನ್ಸ್ಟೆಂಟ್, ಸೊ ಅದನ್ನು ನಾವು ಹೊರಗೆ ಹಾಕ್ತೀವಿ. ಡಿಫರೆನ್ಸಿಯೇಷನ್ ಆಫ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ 1. ಸೊ ವೆಲಾಸಿಟಿ ನಮಗೆ ಎ ಒಮೆಗಾ ಕಾಸ್ ಒಮೆಗಾ ಟಿ ಅಂತ ಬಂತ. ಇಲ್ಲಿ ತನಕ ಏನಿಲ್ಲ, ಇದನ್ನು ನಾವು ಡಿಫರೆನ್ಷಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು, ಇಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಸ್ಟೆಪ್, ಕಾಸ್ ಥೀಟಾ ಈಸ್ ಈಕ್ವಲ್ ಟು ರೂಟ್ ಆಫ್ 1 - sin square theta. ಅಕಾರ್ಡಿಂಗ್ ಟು ಟ್ರಿಗ್ನೋಮೆಟ್ರಿ, sin square theta ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1 ಅಂತ ಬರಿತೀವಲ್ಲ, ಅದ್ರ ಪ್ರಕಾರ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1 - sin square theta. ಅದಕ್ಕೆ ನಾನು ಏನು ಮಾಡ್ತೀನಿ, ಎ ಒಮೆಗಾ ರೂಟ್ ಆಫ್ 1 - sin square omega t ಕಾಸ್ ಥೀಟಾ ಜಗದಾಗ. ನೆಕ್ಸ್ಟ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು, ಈಗೇನು ಮಾಡೋಣ ಅಂದರೆ ಒಮೆಗಾ ಇಲ್ಲೇ ಇರಲಿ, ಇದು ಎ ಒಳಗೆ ತೊಗೊಂಡು ಹೋಗ್ತಾರೆ. ಸೊ ಎ ಒಳಗೆ ತೊಗೊಂಡು ಹೋದರೆ ಅದು ಸ್ಕ್ವೇರ್ ರೂಟ್ ಒಳಗೆ ಎಂಟ್ರ್ ಆದರೆ ಸ್ಕ್ವೇರ್ ಆಗಿ ಎಂಟ್ರ್ ಆಗ್ತೈತಿ. ಈಗ ಇದು ಮಾಡಿರ್ತೀರಿ ನೀವು ಇಂಥವು, a² - a² sin square omega t ಅಂಥೇಳಿ, ಹೌದಾ? ಈಗ ನೋಡಿರಿ, ವೆಲಾಸಿಟಿದು ಫಾರ್ಮುಲಾ ನಾವು ಹುಡುಕಾಕತ್ತಿದ್ವಿ. ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ರೂಟ್ ಆಫ್ a² ಮೈನಸ್ ಇಲ್ಲೇ a² sin square omega t ಕ್ಯಾನ್ ಬಿ ರಿಟನ್ ಆಸ್ a sin omega t ಹೋಲ್ ಸ್ಕ್ವೇರ್. ಅಂದ್ರೆ ನಾ ಈ a² sin square omega t ಜಗದಾಗ ಏನು ರಿಪ್ಲೇಸ್ ಮಾಡ್ಬೋದು? y. ಸೊ ಫೈನಲಿ ಸ್ವಲ್ಪ ನೀವು ಇಲ್ಲಿ ಲಕ್ಷ ಕೊಟ್ಟರೆ ಫಾರ್ಮುಲಾ ಏನಾಗ್ತದೆ ಗೊತ್ತಾ? ನೀಗಿದೆ ಇದನ್ನು ಸ್ವಲ್ಪ ನೋಡಿರಿ, ಇದನ್ನು ಲಾಸ್ಟ್ ಸ್ಟೆಪ್ ನಾನು ತೆಗಿತೀನಿ. ಏನು ಉಳಿದು ಗೊತ್ತಾ ನೀಗಿದೆ? ವೆಲಾಸಿಟಿ v ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ಸ್ಕ್ವೇರ್ ರೂಟ್ ಆಫ್ a² ಮೈನಸ್ y². ದಿಸ್ ಈಸ್ ದ ಫಾರ್ಮುಲಾ ಫಾರ್ ವೆಲಾಸಿಟಿ. ನಾನು ಏನು ಹೇಳಾಕತ್ತೀನಿ, ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕೆ ನಮ್ಗೆ ಹೆಂಗೆ ಫಾರ್ಮುಲಾ ಐತಲ್ಲ, y ಈಸ್ ಈಕ್ವಲ್ಸ್ ಟು a sin omega t, ಹಂಗೆ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಮೆಗಾ ಇಂಟು ರೂಟ್ ಆಫ್ a² ಮೈನಸ್ y². ಸರ್ ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ರೀ? ನಮ್ಗೆ ಈಗ ಟೈಮೇ ಇಲ್ಲ. ಈ ವಿಡಿಯೋದೊಳಗೆ ನೀವು ಎಕ್ಸ್ಪ್ಲನೇಷನ್ ಕೇಳ್ಕೊಂತ ಇದ್ರ ಮೇಲೆ ನಾವು ಕ್ವಶನ್ಸ್ ಸಾಲ್ವ್ ಮಾಡಿದ್ರು ಜಸ್ಟ್ ನೋಡ್ಕೊಂತ ಹೋಗೋದ್ರೊಳಗೆ ಈ ವಿಡಿಯೋ ಮುಗಿದ್ರೊಳಗೆ ನಿಮ್ಮ ಗ್ಯಾರಂಟಿದು ಬ್ಯಾಟ್ ಆಗಿರ್ತೈತಿ. ನೋಡ್ರಿ ನೀವು. ಓಕೆ,
ಸೊ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಈಗ ನಮಗೆ ಈ ಚಾಪ್ಟರ್ನಾಗ ಇಲ್ಲಿ ತನಕ 2 ಫಾರ್ಮುಲಾ ಬಂದು. ನೆಕ್ಸ್ಟ್ ಎಕ್ಸಿಲರೇಷನ್ ಅಂತ ಫಾರ್ಮುಲಾ ಮಾಡ್ತೀವಿ ನಾವು. ಎಕ್ಸಿಲರೇಷನ್ ಅಂತ ಆಮೇಲೆ ಇನ್ನೊಂದು ತಡ್ರಿ ಇಲ್ಲೇ ವೆಲಾಸಿಟಿ ಫಾರ್ಮುಲಾ ಇನ್ನೊಮ್ಮೆ ಹೇಳ್ರಿ, ಒಮೆಗಾ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಹೌದಲ್ಲ ರೀ? ಹಾಂ, ನಾ ಆಗಲೇ ಕೇಳಿದ್ದೆ ನಿಮ್ಗೆ, ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್, ಇಸ್ ಇಟ್ ಮ್ಯಾಕ್ಸಿಮಮ್ ಅಟ್ ಮೀನ್ ಪೊಸಿಷನ್ ಆರ್ ಎಕ್ಸ್ಟ್ರೀಮ್ ಪೊಸಿಷನ್? ಮೀನ್ ಪೊಸಿಷನ್, ಹೌದಲ್ಲ ರೀ? ಸೊ ಮೀನ್ ಪೊಸಿಷನ್ನಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಇರ್ತೈತಿ ಸ್ವಿಂಗದ್ದು ವೆನ್ ಇಟ್ ಈಸ್ ಅಟ್ ದ ಮೀನ್ ಪೊಸಿಷನ್? ಒಂದೇ ಮಾತು ಡಿಸ್ಪ್ಲೇಸ್ಮೆಂಟ್ ಅಂದ್ರನ ದ ಡಿಸ್ಟೆನ್ಸ್ ಆಫ್ ದ ಸ್ವಿಂಗ್ ಫ್ರಾಮ್ ಮೀನ್ ಪೊಸಿಷನ್. ಆಟ್ ಮೀನ್ ಪೊಸಿಷನ್ ವಾಟ್ ವಿಲ್ ಬಿ ಡಿಸ್ಪ್ಲೇಸ್ಮೆಂಟ್? y is equals to 0, ಹೌದಲ್ಲ ರೀ? ಸೊ ಅದಕ್ಕೆ ಏನು ಮಾಡಿರಿ, ಈ y is equal to 0 ಈ ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಅದರಿಂದ ಏನು ಸಿಗ್ತೈತೆ ನಮ್ಗಂದ್ರೆ, ಸೊ ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್ ಆಟ್ ಮೀನ್ ಪೊಸಿಷನ್ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ, ಇಲ್ಲೇ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಜಗದಾಗ ಮೀನ್ ಪೊಸಿಷನ್ ಅಂದರೆ y is equal to ಏನು ಹಾಕ್ಬೇಕು ನಾವು? 0. ಸೊ ಹಾಕಿದರೆ ಏನು ಉಳಿತು ಹೇಳ್ರಿ? ರೂಟ್ ಆಫ್ ಎ ಸ್ಕ್ವೇರ್. ರೂಟ್ ಆಫ್ ಎ ಸ್ಕ್ವೇರ್ ಅಂದ್ರೆ ಎ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ವಿ ಮ್ಯಾಕ್ಸ್. ಇದನ್ನು ನೀವು ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ನೀವು ಬ್ಯಾಟ್ ಮಾಡಿ ಬೇಕಂದ್ರೆ ಈಸಿ ಇರ್ತದೆ ಆ್ಯಕ್ಚುಲಿ. ಒಮೆಗಾ ಇಂಟು ಎ ಇದ್ರ ಪ್ರಾಕ್ಟೀಸ್ ಆಗ್ತೈತಿ ಈಗ ನಿಮ್ಗೆ. ಅಥವಾ ಮೀನ್ ಪೊಸಿಷನ್ನೊಳಗೆ ಡಿಸ್ಪ್ಲೇಸ್ಮೆಂಟ್ 0 ಇರ್ತೈತಲ್ಲ ಅಂತ ಹಾಕ್ಬಿಟ್ರೆ, ಅಂದರೆ ಈ ಫಾರ್ಮುಲಾ ಏನೈತಲ್ಲ ವಿ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ನಾಗ ಒಮೆಗಾ ಈಸ್ ಕಾನ್ಸ್ಟೆಂಟ್, ಎ ಈಸ್ ಆಲ್ಸೋ ಕಾನ್ಸ್ಟೆಂಟ್. ನೀವು ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಹಾಕ್ತಿರಲ್ಲ, ಲೈಕ್ ಮೀನ್ ಪೊಸಿಷನ್ ಅಂದರೆ y ಈಸ್ ಈಕ್ವಲ್ಸ್ ಟು ಎ, ಎಕ್ಸ್ಟ್ರೀಮ್ ಪೊಸಿಷನ್ ಅಂದರೆ ಮೀನ್ ಪೊಸಿಷನ್ ಅಂದರೆ y ಈಸ್ ಈಕ್ವಲ್ ಟು 0, ಎಕ್ಸ್ಟ್ರೀಮ್ ಪೊಸಿಷನ್ ಅಂದರೆ y ಈಸ್ ಈಕ್ವಲ್ ಟು ಎ. ಆ ರೀತಿ ನೀವೇನು ಇಲ್ಲಿ ವ್ಯಾಲ್ಯೂ ಹಾಕ್ತೀರಿ ಅದ್ರ ತಕ್ಕಂಗೆ ನಿಮಗೆ ವೆಲಾಸಿಟಿ ಸಿಗ್ತೈತಿ ಈಗ. ದಟ್ ಮೀನ್ಸ್ y ಈಸ್ ವೇರಿಯೇಬಲ್. ಇನ್ನೊಮ್ಮೆ ವೆಲಾಸಿಟಿ ಫಾರ್ಮುಲಾ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್ ಅಟ್ ದ ಮೀನ್ ಪೊಸಿಷನ್ ಆ್ಯಂಡ್ ದ್ಯಾಟ್ ಫಾರ್ಮುಲಾ ಈಸ್ ಒಮೆಗಾ ಇಂಟು ಎ. ವೆಲಾಸಿಟಿ ಈಸ್ ಮಿನಿಮಮ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಹೇಳಿದ್ದೆ ನಾನು. ಅದು ಹಿಂಗೆ ಜೋಕಾಲಿ ಎಕ್ಸ್ಟ್ರೀಮ್ ಪೊಸಿಷನ್ನಾಗ ಹೋದಾಗ ಅದ್ರ ವೆಲಾಸಿಟಿ 0 ಆಗಿರ್ತೈತಿ. ಸೊ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ y ವಿಲ್ ಬಿ ಈಕ್ವಲ್ ಟು ಇಟ್ಸ್ ಆಂಪ್ಲಿಟ್ಯೂಡ್ ಅಲ್ಲ. ಅದಕ್ಕೆ ಆ ಫಾರ್ಮುಲಾದಾಗ ಹಾಕ್ರಿ, ಈಗ ವೆಲಾಸಿಟಿ ಫಾರ್ಮುಲಾದಾಗ ಪಟ್ಟಂತ y ಈಸ್ ಈಕ್ವಲ್ಸ್ ಟು ಎ ಹಾಕ್ರಿ. ಏನಾತ? y ಈಸ್ ಈಕ್ವಲ್ಸ್ ಟು ಎ ಹಾಕ್ಬಿಟ್ರೆ ಎ ಸ್ಕ್ವೇರ್ ಆಗಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ವೆಲಾಸಿಟಿ ಬಿಕಮ್ಸ್ 0. ಎಲ್ಲಿದೆ? ಎಕ್ಸ್ಟ್ರೀಮ್ ಪೊಸಿಷನ್ನಾಗ. ಓಕೆ, ಇವೆಲ್ಲ ನಿಮ್ಗೆ ನೆನಪುಳಿಯಂಗೆ ಆಗ್ತಾವೆ. ಈಗ ನೆಕ್ಸ್ಟ್ ಎಕ್ಸಿಲರೇಷನ್ ಕಡೆ ಹೋಗೋಣ. ಅದರದ್ದು ಡೆರಿವೇಷನ್ ನಾನು ಮಾಡ್ತೀನಿ, ನೀವು ಅದನ್ನು ತಲೆಗಿಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಂಗೆ ನೋಡ್ರಿ, ಕ್ವಿಕ್ಲಿ ಮುಗಿಸ್ಬಿಡೋಣ. y ಈಸ್ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಟಿ. ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಡಿಫರೆನ್ಷಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಹೌದಾ? ಎ ಈಸ್ ಕಾನ್ಸ್ಟೆಂಟ್, ಒಂದು ಒಮೆಗಾ ಹೊರಗೆ ಬಂತ ಕಾಸ್ ಒಮೆಗಾ ಟಿ. ನಮಗೆ ಎಕ್ಸಿಲರೇಷನ್ ಬೇಕಂದ್ರೆ ವಿ ನೀಡ್ ಟು ಡಿಫರೆನ್ಷಿಯೇಟ್ ದಿಸ್ ಒನ್ ಮೋರ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಂದರೆ ಹಿಂಗೆ ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಅಂತ ಬರೀತಾರೆ ನೋಡೋದನ್ನು. ಸೊ ಅವಾಗೇನಾಗ್ತೈತಿ, ವೆನ್ ವಿ ಡಿಫರೆನ್ಷಿಯೇಟ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟ್ವೈಸ್ ವಿ ವಿಲ್ ಗೆಟ್ ಎಕ್ಸಿಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಎ. ಹಂಗೆ ಇರಲೇ. ನೆಕ್ಸ್ಟ್ ಈಗ ಒಮೆಗಾನು ಕಾನ್ಸ್ಟೆಂಟ ಹಂಗೆ, ಅಂದ್ರೆ ನಾವು ಇದನ್ನು ಇನ್ನೊಂದು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡಾಕತ್ತೀವಿ ಈಗ. ಸೊ ಎ ಒಮೆಗಾ ಹಂಗೆ ಇರಲಿ, ಕಾಸ್ ಒಮೆಗಾ ಟಿ ದ ಡಿಫ್ರೆನ್ಷಿಯೇಷನ್ ಮಾಡಿದರೆ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ದಿ ರೈಸ್ ಮೈನಸ್ ಸೈನ್ ಥೀಟಾ ಅಲ್ಲ, ಮೈನಸ್ ಸೈನ್ ಒಮೆಗಾ ಟಿ, ಮತ್ತೊಂದು ಒಮೆಗಾ ಹೊರಗೆ ಬಂದು ಒಮೆಗಾ ಸ್ಕ್ವೇರ್ ಆಗ್ತೈತಿದೆ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಎ ಸೈನ್ ಒಮೆಗಾ ಟಿ? ಎ ಸೈನ್ ಒಮೆಗಾ ಟಿ ಅಂದ್ರೇನು? ಎ ಸೈನ್ ಒಮೆಗಾ ಟಿ ಅಂದ್ರೇನು? ವೈ. ಸೊ ದೇರ್ ಫೋರ್ ಎಕ್ಸಿಲರೇಷನ್ಗೆ ಒಂದು ಫಾರ್ಮುಲಾ ಬಂತು, ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಓಕೆ, ಇದು ನಿಮ್ಗೆ ನೆನಪುಳಿಯೋಂಗೆ ಆಗ್ತೈತಿ. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ನೀವು ಹೆಂಗೆ ಹಾಕೊಂತ ಹೋಗ್ತೀರಿ ನೋಡ್ರಿ, ಅದ್ರ ತಕ್ಕಂಗೆ ಎಕ್ಸಿಲರೇಷನ್ ಸಿಗುತ್ತೆ. ಲೆಟ್ ಅಸ್ ಟ್ರೈ. ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಎಕ್ಸಿಲರೇಷನ್ ಈಸ್ ಮ್ಯಾಕ್ಸಿಮಮ್ at extreme position because as we move towards extreme position velocity changes rapidly. So ಈಗ ಎಕ್ಸ್ಟ್ರೀಮ್ ಪೊಸಿಷನ್ ಒಳಗೆ y is equals to ಏನು ಹಾಕ್ತೀರಿ ಹೇಳ್ರಿ? ಎಕ್ಸ್ಟ್ರೀಮ್ ಮೀನಲ್ಲ, ಎಕ್ಸ್ಟ್ರೀಮ್ ಪೊಸಿಷನ್ ಒಳಗೆ y is equal to ಏನು ಹಾಕ್ತೀರಿ? ಎ ಹಾಕ್ರಿ. ಹಂಗಾರೆ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಕ್ಸಿಲರೇಷನ್ ಈಸ್ ಮೈನಸ್ ಒಮೆಗಾ ಸ್ಕ್ವೇರ್ ಎ ಆ್ಯಂಡ್ ದಿಸ್ ಹ್ಯಾಪನ್ಸ್ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ, ಎಕ್ಸಿಲರೇಷನ್ ಈಸ್ ಮಿನಿಮಮ್ ಅಟ್ ದ ಮೀನ್ ಪೊಸಿಷನ್. ಮೀನ್ ಪೊಸಿಷನಿಗೆ ಬಂದಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗಿರ್ತೈತಿ, ಅಲ್ಲೇ ವೆಲಾಸಿಟಿ ಚೇಂಜಸ್ ಆಗ್ತಿರಂಗಿಲ್ಲ. ಸೊ ಎಕ್ಸಿಲರೇಷನ್ ಈಸ್ ಮಿನಿಮಮ್ ಆಟ್ ಮೀನ್ ಪೊಸಿಷನ್. ಸೊ ಈಗ ಮೀನ್ ಪೊಸಿಷನ್ನಾಗ y ಈಸ್ ಈಕ್ವಲ್ಸ್ ಟು ಏನಾಗ್ತದೆ ಹೇಳ್ರಿ? ಮೀನ್ ಪೊಸಿಷನ್
ಇಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಲ್ಲ, y ಇಸ್ ಈಕ್ವಲ್ ಟು ಏನಿರ್ತದಲ್ಲೇ 0. ಸೊ ಡೆಫಿನೆಟ್ಲಿ ಎಕ್ಸಲರೇಷನ್ ಈಸ್ 0 ಅಟ್ ದ ಮೀನ್ ಪೊಸಿಷನ್. ಓಕೆ, ಸೊ ಒಂದು ಕ್ವಿಕ್ ರಿಕ್ಯಾಪ್. ಇಲ್ಲಿ ತನಕ ನಮಗೆ ಯಾವ್ಯಾವ ಫಾರ್ಮುಲಾ ಗೊತ್ತಾಯ್ತು. y ಇಸ್ ಈಕ್ವಲ್ಸ್ ಟು a sin ಒಮೆಗಾ ಟಿ. ಹೌದಾ? ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ವಿ ಮ್ಯಾಕ್ಸ್ ಅದರಾಗನ ಮ್ಯಾಕ್ಸಿಮಮ್ ವೆಲಾಸಿಟಿ ಮೀನ್ ಪೊಸಿಷನ್ ಆಗಿರುತ್ತೆ ಒಮೆಗಾ ಎ ಅಂತ ಬರ್ತೈತಿ ಅದು. ನೆಕ್ಸ್ಟ್ ಫಾರ್ಮುಲಾ ನಮಗೆ ಸಿಕ್ಕಿದ್ದೇನೆಂದ್ರೆ ಎಕ್ಸಲರೇಷನ್ದು ಫಾರ್ಮುಲಾ ಮೈನಸ್ ಒಮೆಗಾ ಸ್ಕ್ವೇರ್ y ಮತ್ತು ಅದರಾಗನ ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಎ ಮ್ಯಾಕ್ಸ್ ಈಸ್ ಮೈನಸ್ ಒಮೆಗಾ ಸ್ಕ್ವೇರ್ ಎ. ಹೌದಾ? ಇಷ್ಟು ಫಾರ್ಮುಲಾ ಗೊತ್ತಾಗ್ಯಾವ. ಆ್ಯಕ್ಚುಲಿ ಇದ್ರೊಳಗೆ ನಿಮ್ಗೆ ಇದೊಂದು ಮತ್ತು ಇದೊಂದು ಬ್ಯಾಟ್ ಮಾಡಿದ್ರೆ ಉಳಿದ ಎರಡು ಗೊತ್ತಾಗ್ತಾವೆ. ಓಕೆ, ಇದು ಮತ್ತು ರಿಪೀಟೆಡ್ ಟೈಮ್ಸ್ ನಿಮಗೆ ಯೂಸ್ ಆಗ್ತಿತ್ತು. ನೆಕ್ಸ್ಟ್ ಇನ್ನೊಂದು ಎರಡು ಟಾಪಿಕ್ ನಾವು ಡಿಸ್ಕಸ್, ಇನ್ನೊಂದು 2-3 ಟಾಪಿಕ್ ಮುಗಿಸೋದ್ರೊಳಗೆ ಈ ಚಾಪ್ಟರ್ ಥಿಯರಿ ಮುಗಿದು ವಿಲ್ ಸ್ಟಾರ್ಟ್ ವಿತ್ ಕ್ವಶನ್ಸ್. ಸೊ ಈಗ ನೆಕ್ಸ್ಟ್ ಇನ್ನೊಂದು 2 ಫಾರ್ಮುಲಾ ಬರ್ತಾವೆ. ಓಕೆ, ಒಂದು ನಿಮಿಷ. ವೆರಿ ಸಿಂಪಲ್ ಫಾರ್ಮುಲಾ ಬರ್ತಾವೆ. ಏನಂದ್ರೆ ಆ ಜೋಕಾಲಿ ಮೂವ್ ಆಗೋಬೇಕಾರೆ ನಾವು ಅದರದ್ದು ಡಿಸ್ಪ್ಲೇಸ್ಮೆಂಟಿಗೆ ಒಂದು ಫಾರ್ಮುಲಾ ನೋಡಿದ್ವಿ, ವೆಲಾಸಿಟಿಗೆ ಒಂದು ಫಾರ್ಮುಲಾ ನೋಡಿದ್ವಿ, ಎಕ್ಸಲರೇಷನ್ನಿಗೆ. ಈಗ ನೆಕ್ಸ್ಟ್ ಈಗ ಮೂವ್ ಆಗೋಬೇಕಾರೆ ಅದಕ್ಕೆ 2 ಟೈಪ್ ಆಫ್ ಎನರ್ಜಿ ಇರ್ತಾವೆ. ಒಂದು ಪೊಟೆನ್ಷಿಯಲ್ ಎನರ್ಜಿ, ಒಂದು ಕೈನೆಟಿಕ್ ಎನರ್ಜಿ. ಸೊ ಈ ಕೈನೆಟಿಕ್ ಎನರ್ಜಿದು ಏನು ಫಾರ್ಮುಲಾ ಬರ್ತೈತಿ, ಇದು ಫಾರ್ಮುಲಾ ಅಂತ ಗೊತ್ತಾ ನಿಮ್ಗೆ, 12mv² ಅಂತೇಳಿ. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು 12m. ವೆಲಾಸಿಟಿ ಫಾರ್ಮುಲಾನ ಈಗ ಹೇಳಿದ್ದೆ ನಿಮ್ಗೆ, ಒಮೆಗಾ ರೂಟ್ ಆಫ್ a ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಇದು ವೆಲಾಸಿಟಿ ಆತ. ಹೋಲ್ ಸ್ಕ್ವೇರ್ ಒಂದು ಐತೆ ನೋಡ್ರಿ ಈಗಲ್ಲೇ. ಸೊ ಅದಕ್ಕೆ ಏನು ಮಾಡಿರಿ, ಇದನ್ನು ಹೋಲ್ ಸ್ಕ್ವೇರ್ ಮಾಡಿರಿ. ದಟ್ ಈಸ್ ಈಕ್ವಲ್ಸ್ ಟು, ಇದಂತೂ ನೆನ್ಪಿಡ್ತೈತೆ ಕೈನೆಟಿಕ್ ಎನರ್ಜಿ 12mv². ವೆಲಾಸಿಟಿ ನೀವು ಬಾಟ್ ಮಾಡಿಬಿಟ್ರೆ ಅದನ್ನು ಸ್ಕ್ವೇರ್ ಮಾಡಿದ್ರೆ ಆತು. ಸೊ ಅದನ್ನು ಸ್ಕ್ವೇರ್ ಮಾಡಿದ್ರೆ ಏನು ಉಳಿತು ನೋಡ್ರಿ, 12m ಒಮೆಗಾ ಸ್ಕ್ವೇರ್ ಆಗ್ತದೆ ನೋಡ್ರಿ ಈಗಲ್ಲಿ, ಇಂಟು ಬ್ರಾಕೆಟ್ ಸ್ಕ್ವೇರ್ ರೂಟ್ ಹೋಗ್ಬಿಡ್ತೈತೆ ಅಷ್ಟೇ ಇದೆ. ಸೊ a ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಇನ್ನೊಮ್ಮೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ 12mv². ವಿ ಸ್ಕ್ವೇರ್ ಮಾಡಿದರೆ ಒಮೆಗಾ ಸ್ಕ್ವೇರ್ ಇಂಟು a ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಸೊ ನನಗೆ ಹೇಳ್ರಿ, ನೀವು ಸ್ವಲ್ಪ ವಿಚಾರ ಮಾಡಿ, ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ವಿಚಾರ ಮಾಡಿ. ಕೈನೆಟಿಕ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್, ವಿಲ್ ಕೈನೆಟಿಕ್ ಎನರ್ಜಿ ಬಿ ಮ್ಯಾಕ್ಸಿಮಮ್ ಆಟ್ ಮೀನ್ ಪೊಸಿಷನ್ ಆರ್ ಎಕ್ಸ್ಟ್ರೀಮ್ ಪೊಸಿಷನ್? ಎಲ್ಲೇ ಮ್ಯಾಕ್ಸಿಮಮ್ ಇರ್ತದೆ ಕೈನೆಟಿಕ್ ಎನರ್ಜಿ? ಆಬ್ವಿಯಸ್ಲಿ ಮೀನ್ ಪೊಸಿಷನ್, ಬಿಕಾಸ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್. ಸೊ ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್ ಆಟ್ ಮೀನ್ ಪೊಸಿಷನ್. ಸೊ ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್ ಆಟ್ ಮೀನ್ ಪೊಸಿಷನ್ ಅಂದ್ರೆ ಮೀನ್ ಪೊಸಿಷನ್ನಾಗ ಇಲ್ಲಿ ಸ್ವಲ್ಪ ನೀವು ಈ ಫಾರ್ಮುಲಾ ಕಡೆ ಲಕ್ಷ ಕೊಟ್ರೆ, ಹಾಫ್ ಈಸ್ ಕಾನ್ಸ್ಟೆಂಟ್. ಓಕೆ, m ಈಸ್ ಮಾಸ್ ಆಫ್ ದಿ ಆಬ್ಜೆಕ್ಟ್ ಕಾನ್ಸ್ಟೆಂಟ್, ಒಮೆಗಾ ಆ್ಯಂಗುಲರ್ ವೆಲಾಸಿಟಿ ಕಾನ್ಸ್ಟೆಂಟ್ ಇರ್ತೈತಿ, a ಈಸ್ ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಇರುತ್ತೆ. ದ ಓನ್ಲಿ ಥಿಂಗ್ ದಟ್ ಚೇಂಜಸ್ ಈಸ್ ಡಿಸ್ಪ್ಲೇಸ್ಮೆಂಟ್. ಸೊ ಕೈನೆಟಿಕ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಆಟ್ ಮೀನ್ ಪೊಸಿಷನ್. ಸೊ ಮೀನ್ ಪೊಸಿಷನ್ ಅಂದ್ರೆ y ಇಸ್ ಈಕ್ವಲ್ಸ್ ಟು ಏನು ಹಾಕ್ತೀವಿ ನಾವು, 0. y ಇಸ್ ಈಕ್ವಲ್ ಟು 0 ಹಾಕಿದರೆ 12m ಒಮೆಗಾ ಸ್ಕ್ವೇರ್ a ಸ್ಕ್ವೇರ್. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಜೋಕಾಲಿ ವೆನ್ ಇಟ್ ಈಸ್ ಅಟ್ ದ ಮೀನ್ ಪೊಸಿಷನ್. ಇದೇ ಫಾರ್ಮುಲಾದಾಗ y ಇಸ್ ಈಕ್ವಲ್ ಟು 0 ಹಾಕಿದ್ರೆ ಆತು. ಹೌದಾ? ಈಗ ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿದು ಒಂದು ಡೆರಿವೇಷನ್ ಬರ್ತೈತಿ. ನಾನು ಡೆರಿವೇಷನ್ ಹೇಳೋಂಗಿಲ್ಲ, ಡೈರೆಕ್ಟ್ ಫಾರ್ಮುಲಾ ಹೇಳ್ತೀನಿ. ಒಂದು ಕೆಲಸ ಮಾಡೋಣ, ಸ್ವಲ್ಪ ನಮಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಕೈನೆಟಿಕ್ ಎನರ್ಜಿದು ಫಾರ್ಮುಲಾ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ಜಸ್ಟ್ ಅ ಮಿನಿಟ್. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿದು ಫಾರ್ಮುಲಾ ನಾನು ಇಲ್ಲೇ ಬರಿತೀನಿ. ಈಗ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ಸ್ ಟು, ಜಸ್ಟ್ ಹಂಗೆ ಕಂಪ್ಯಾರಿಸನ್ ಮಾಡಿರಿ. ಇದರೊಳಗೆ ಅದು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಇದ್ದಂಗೆ ಐತಿ, 12m ಒಮೆಗಾ ಸ್ಕ್ವೇರ್. a ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬದಲಿ ಬರೀ y ಸ್ಕ್ವೇರ್ ಅಷ್ಟೇ ಬರ್ತೈತಿ. ಸೊ ದಿಸ್ ಈಸ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸ್ವಿಂಗ್. ಪೊಟೆನ್ಷಿಯಲ್ ಎನರ್ಜಿ ಎಲ್ಲಿ ಹೈಯೆಸ್ಟ್ ಇರ್ತೈತೆ ಹೇಳ್ರಿ? ಲೈಕ್ ನಾ ಆಗಲೇ ಹೇಳಿದೆ, ಕೈನೆಟಿಕ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಆಟ್ ಮೀನ್ ಪೊಸಿಷನ್, ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್. ಅಂದ್ರೆ ನೀವು ಅದು ಸಿಂಪಲ್ ಪೆಂಡುಲಮನ್ನು ಎಷ್ಟು ದೂರ ತೊಗೊಂಡು ಹೋಗ್ತೀರಿ ನೋಡ್ರಿ, ಡಿಸ್ಪ್ಲೇಸ್ಮೆಂಟ್ ಮಾಡ್ಕೊಂತ ಹೋಗ್ತಿರಲ್ಲ, ಎಷ್ಟು ದೂರ ತೊಗೊಂಡು ಹೋಗ್ತೀರಿ ಅದರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಬರ್ಕೊಂತ ಹೋಗ್ತೈತಿ. ಸೊ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್. ಕೈನೆಟಿಕ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಆಟ್ ಮೀನ್ ಪೊಸಿಷನ್. ಸೊ ಈಗ ಒಂದು ನಿಮಿಷ ಒಂದು ಕೆಲಸ ಮಾಡೋಣ ನಾವು. ಸೊ ಇದು ಯಾವ ಪೊಸಿಷನ್ ರೀ? ಈಗ ಮೀನ್ ಪೊಸಿಷನ್. ಇಲ್ಲಿ ಯಾವ ಎನರ್ಜಿ ಮ್ಯಾಕ್ಸಿಮಮ್ ಇರ್ತೈತಿ? ಕೈನೆಟಿಕ್ ಎನರ್ಜಿ. ಓಕೆ, ಮ್ಯಾಕ್ಸಿಮಮ್ ಇರುತ್ತೆ.
ನೆಕ್ಸ್ಟ್ ಇದು ಯಾವುದು ಎಕ್ಸ್ಟ್ರೀಮ್ ಪೊಸಿಷನ್. ಇಲ್ಲಿ ಯಾವ ಎನರ್ಜಿ ಇರ್ತೈತಿ, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಈಗ ನಾವು ಇಂಟರ್ಮೀಡಿಯೇಟ್ ಸ್ಟೇಜ್ ಯಾವುದೋ ಅಂತ ತೊಗೊಂಡ್ವಿ ಅಂದ್ರೆ ಇಲ್ಲಿ ಯಾವ ಎನರ್ಜಿ ಇರ್ತೈತಿ ಈ ಸಿಂಪಲ್ ಪೆಂಡುಲಮ್ಗೆ, ಇಟ್ ವಿಲ್ ಹ್ಯಾವ್ ಬೋತ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಎರಡು ಕೂಡಿಸೇ ಇರ್ತಾವೆ ಇಲ್ಲಿ. ಅದು ಹೆಂಗೆ ಇರ್ತೈತಿ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲೆಟ್ ಅಸ್ ಸೇ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಪೆಂಡುಲಮ್ ವೆನ್ ಇಟ್ ಈಸ್ ಅಟ್ ದಿ ಎಕ್ಸ್ಟ್ರೀಮ್ ಪೊಸಿಷನ್ ಅಂದ್ರೆ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರ್ತೈತೆ ನೋಡ್ರಿ ಅವಾಗ. ಲೆಟ್ ದ್ಯಾಟ್ ವ್ಯಾಲ್ಯೂ ಬಿ 100 ಜೋಲ್. ಇಲ್ಲದು ಕಂಪ್ಲೀಟ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಲ್ಲ 100 ಜೋಲ್. ವೆನ್ ಇಟ್ ಕಮ್ಸ್ ಟು ಮೀನ್ ಪೊಸಿಷನ್ ದ ಸೇಮ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಹ್ಯಾವ್ ಗಾಟ್ ಕನ್ವರ್ಟೆಡ್ ಇನ್ ಟು ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ ಇರುತ್ತೆ 100 ಜೋಲ್ at the mean position. At the extreme position the same 100 joule will be completely potential energy. Intermediate ಹೆಂಗಿರುತ್ತದೆ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ 60, ಕೈನೆಟಿಕ್ ಎನರ್ಜಿ ಇಸ್ 40 ಅಂದರೆ ಎರಡು ಕೂಡಿಸಿದ್ರೆ ಇಲ್ಲೂ 100 ಜೋಲ್ ಆಗಿರ್ಬೇಕು ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಈಗ ಒಂದು ಸರ್ತಿ ನಾವು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಇನ್ನೊಂದು ಬರೆಯೋಣ. ಹಾಫ್ ಎಮ್ ವೆಲಾಸಿಟಿ ಫಾರ್ಮುಲಾನ ಸ್ಕ್ವೇರ್ ಮಾಡು, ಒಮೆಗಾ ಸ್ಕ್ವೇರ್ ಇಂಟು a square minus y square. This is maximum at mean position ಅಂತ ಹೇಳಿದ್ದೇನೆ. ಮೀನ್ ಪೊಸಿಷನ್ನಾಗ y is equals to ಮೀನ್ ಪೊಸಿಷನ್ y is equal to 0. ಸೊ ಹಂಗಾರೆ ಏನು ಹೇಳ್ತೀವಿ ಹೇಳ್ರಿ ಫಾರ್ಮುಲಾ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ದಿಸ್ ಇಸ್ ಅಬೌಟ್ ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್ ಅಷ್ಟೇ ಬರ್ತೈತಿ. ಸೊ ವೇರ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್, ಹೌದಲ್ರಿ. ಆಟ್ ಎಕ್ಸ್ಟ್ರೀಮ್ ಪೊಸಿಷನ್ y is equals to ಏನಿರ್ತೈತಿ ಎಕ್ಸ್ಟ್ರೀಮ್ ಪೊಸಿಷನ್ ಆಂಪ್ಲಿಟ್ಯೂಡ್. ಸೊ ಆ ಫಾರ್ಮುಲಾ ಹಾಕ್ರಿ ಈಗಿಲ್ಲೇ. ಸೊ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಆಟ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ y ಜಗದೊಳಗೆ ಹಾಕ್ಬೇಕು ನಾವು ಎ ಸ್ಕ್ವೇರ್ ಆತ. ಸೊ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಇಲ್ಲಿ ಏನಂದ್ರೆ ಕೈನೆಟಿಕ್ ಎನರ್ಜಿದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಫಾರ್ಮುಲಾ ಇರ್ತೈತಲ್ಲ ಪೊಟೆನ್ಷಿಯಲ್ ಎನರ್ಜಿಗೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದೇ ಫಾರ್ಮುಲಾ ಬರ್ತೈತಿ. ಇದಕ್ಕೆ ಹೇಳ್ರಿ ನಾ ಹೇಳಿದ್ನಲ್ಲ 100 ಜೋಲ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇದ್ರೆ ಆಟ್ ಮೀನ್ ಪೊಸಿಷನ್ ದ ಸೇಮ್ 100 ಜೋಲ್ ವಿಲ್ ಬಿ ಮ್ಯಾಕ್ಸಿಮಮ್ ಎನರ್ಜಿ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್ ಆ್ಯಂಡ್ ದ್ಯಾಟ್ ವಿಲ್ ಬಿಕಮ್ ಹಿಯರ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಅದಕ್ಕೀಗ ಫಾರ್ ಇನ್ ಎನಿ ಇಂಟರ್ಮೀಡಿಯೇಟ್ ಪೊಸಿಷನ್ ಅವಾಗ ನಾವು ಟೋಟಲ್ ಎನರ್ಜಿ ಆಟ್ ಎನಿ ಇಂಟರ್ಮೀಡಿಯೇಟ್ ಪೊಸಿಷನ್ ವಿಲ್ ಬಿ ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಅಂದರೆ ನಮ್ಮ ಎಕ್ಸಾಂಪಲ್ ಒಳಗೆ 100 ಜೋಲ್ ಆದರೆ ಟೋಟಲ್ ಎನರ್ಜಿ ಅದಕ್ಕೆ ಫಾರ್ಮುಲಾ ಬರೆಯೋದಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಎರಡು ಸೇರಿ ಎಷ್ಟಾಗ್ತದೆ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ಅಂದ್ರೆ ಕೈನೆಟಿಕ್ ಎನರ್ಜಿ ಅದು ಒಂದೇ ಮ್ಯಾಕ್ಸಿಮಮ್ ಆದಾಗ ಎಷ್ಟಾಗಿರ್ತೈತಲ್ಲ ಅಥವಾ ಆರ್ ಪೊಟೆನ್ಷಿಯಲ್ ಎನರ್ಜಿ ಒಂದೇ ಮ್ಯಾಕ್ಸಿಮಮ್ ಆದಾಗ ಎಷ್ಟಾಗಿರ್ತೈತಲ್ಲ ಅಷ್ಟೇ ಟೋಟಲ್ ಎನರ್ಜಿ ಇರ್ತೈತಿ. ಸಮ್ ಆಫ್ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಈಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಮೂವ್ ಆಗ್ತೀವಿ ನಾವು. ನಿಮಗೆ ನೆನಪಿದ್ರೆ ಮೇ ಬಿ ಇದು ನೀವು ಪ್ರಾಕ್ಟಿಕಲ್ಸ್ನೊಳಗೆ ಮಾಡಿರ್ತೀರಿ. ಸಿಂಪಲ್ ಪೆಂಡುಲಮ್ದು ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ ಒಂದು ಕ್ಯಾಲ್ಕುಲೇಟಿಂಗ್ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಅಂತ ಹೇಳಿ. ಸೊ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಇದು ಡೆರಿವೇಷನ್ ಇರ್ತೈತಿ ಆಬ್ವಿಯಸ್ಲಿ ಥಿಯರಿದೊಳಗೆ ದ್ಯಾಟ್ ವಿಚ್ ಈಸ್ ನಾಟ್ ರಿಕ್ವೈರ್ಡ್ ಹಿಯರ್. ಇದು ಫಾರ್ಮುಲಾ ನಿಮಗೆ ನೋಡ್ದಂಗೆ ಇರುತ್ತೆ ಜನರಲಿ. ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ ಈಸ್ 2π ರೂಟ್ ಆಫ್ L/G ವೇರ್ L ಈಸ್ ದ ಲೈಕ್ ಇದು ಸಿಂಪಲ್ ಪೆಂಡುಲಮ್ ಇದು ಬಾಬ್ ಕನೆಕ್ಟ್ ಮಾಡ್ಯಾರ ಅಂತಂದ್ರೆ ಈ ಸ್ಟ್ರಿಂಗ್ ಇರ್ತೈತಲ್ಲ ಥ್ರೆಡ್ ಆರ್ ಸ್ಟ್ರಿಂಗ್ ಇದ್ರದ್ದು ಲೆಂತ್ ಇದು L. ಸೊ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಇದ್ರ ಬೇಸಿಸ್ ಮೇಲೆ ಸಮ್ಟೈಮ್ಸ್ ನ್ಯೂಮರಿಕಲ್ಸ್ ಇರ್ತಾವೆ. ಲಾಸ್ಟ್ ಟಾಪಿಕ್ ಬಂದ್ವಿ ನಾವು ಈಗ ಆಲ್ರೆಡಿ ಥಿಯರಿ ಪಾರ್ಟ್ನೊಳಗಿಂದ ಆಸಿಲೇಷನ್ಸ್ನೊಳಗೆ ಏನದಂದ್ರೆ ಡ್ಯಾಂಪ್ಡ್ ಆಸಿಲೇಷನ್ಸ್, ಆಮೇಲೆ ನ್ಯಾಚುರಲ್ ಆಸಿಲೇಷನ್ಸ್, ಫೋರ್ಸ್ಡ್ ಆಸಿಲೇಷನ್ಸ್ ಆ್ಯಂಡ್ ರೆಸೊನೆನ್ಸ್ ಅಂತ ಬರ್ತೈತೆ. ಡ್ಯಾಂಪ್ಡ್ ಆಸಿಲೇಷನ್ ಅಥವಾ ಡ್ಯಾಂಪಿಂಗ್ ಅಂದ್ರೇನು? ಈಗ ಲೈಕ್ ನೀವು ಒಬ್ರು ಯಾರನ್ನಾರ ಜೋಕಾಲಿ ಮೇಲೆ ಕೂಡಿಸಿ ಅದು ಎಕ್ಸ್ಟ್ರೀಮ್ ಪೊಸಿಷನಿಗೆ ತೊಗೊಂಡು ಹೋಗಿ ಬಿಡ್ರಿ, ದ ಸ್ವಿಂಗ್ ಸ್ಟಾರ್ಟ್ಸ್ ಟು ಸ್ವಿಂಗ್. ಅಂದ್ರೆ ಜೋಕಾಲಿ ಹಿಂಗೆ ಆಸಿಲೇಟರಿ ಮೋಷನ್ ಮಾಡ್ಕೊತ ನೀವಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ಅದು ಮ್ಯಾಕ್ಸಿಮಮ್ ಮಾಡ್ತೈತೆ ಹಿಂಗೆ ಆಸಿಲೇಷನ್. ದೆನ್ ಇಟ್ಸ್ ಆಂಪ್ಲಿಟ್ಯೂಡ್ ಗೋಸ್ ಆನ್ ಡಿಕ್ರೀಸಿಂಗ್, ಇಷ್ಟಿಷ್ಟು ಹಾಕುವಂತ ಬಂದು ಅಲ್ಟಿಮೇಟ್ಲಿ ಇಟ್ ವಿಲ್ ಸ್ಟಾಪ್. ಹೇಳೋದು ಅರ್ಥ ಆಗತ್ತೈತೆ ರೀ? ಈ ರೀತಿ ಹಿಂಗೆ ಹಾಕ್ಕೊಂತ ಅಲ್ಟಿಮೇಟ್ಲಿ ಇಟ್ ವಿಲ್ ಸ್ಟಾಪ್. ದ ಆಂಪ್ಲಿಟ್ಯೂಡ್ ಆಫ್ ದ ಆಸಿಲೇಷನ್ ಅಂದ್ರೆ ಇಷ್ಟು ಹೈಟಿಗೆ ಹೋಗಿತ್ತಂದ್ರೆ ಆಂಪ್ಲಿಟ್ಯೂಡ್, ನೆಕ್ಸ್ಟ್ ಟೈಮ್ ಅದು ಹಿಂಗೆ ಒಂದು ರೌಂಡ್ ಹೋಗಿ ವಾಪಸ್ ಬರೋದ್ರೊಳಗೆ ಮೇ ಬಿ ಇಟ್ ವಿಲ್ ನಾಟ್ ಗೋ ಟು ದ್ಯಾಟ್ ಹೈಟ್. ಸೊ ಸ್ವಲ್ಪ ಅದರ ಆಂಪ್ಲಿಟ್ಯೂಡ್ ಕಡಿಮೆ ಆಗ್ತೈತಿ.
So like this, the decrease in amplitude of the oscillation is called as damping. And when this happens, these oscillations are called as damped oscillations. So and the last topic, theory part ನೊಳಗಿಂದ ರೆಸೋನೆನ್ಸ್ ಅಂತ ಒಂದು ಟಾಪಿಕ್ ಬರ್ತೈತಿ. ಈಗ ರೆಸೋನೆನ್ಸ್ ಅಂದ್ರೆ when natural frequency of an oscillating body becomes equal to forced frequency, then whenever natural frequency of the oscillation of a body becomes equal to forced frequency, ಹಂಗಂದ್ರೆ ಏನಂತ ಹೇಳ್ತೀನಿ, ಫೋರ್ಸ್ಡ್ ಫ್ರೀಕ್ವೆನ್ಸಿ ಅಥವಾ ಫೋರ್ಸ್ಡ್ ಆಸಿಲೇಷನ್ ಅಂದರೆ ಅಂತ ಹೇಳ್ತೀನಿ, ಅವಾಗ ವಿ ಸೇ ದ್ಯಾಟ್ ರೆಸೊನೆನ್ಸ್ ಹ್ಯಾಸ್ ಟೇಕನ್ ಪ್ಲೇಸ್. ಅಲ್ಲಿ ಏನಾಗ್ತೈತಿ ಅಂದ್ರೆ ಆ ಆಬ್ಜೆಕ್ಟ್ದ ಆಂಪ್ಲಿಟ್ಯೂಡ್ ಇನ್ಕ್ರೀಸ್ ಆಕೋಂತ ಅಂಟಿಲ್ ಇಟ್ ಮೈಟ್ ಕೊಲ್ಯಾಪ್ಸ್ ಸಮ್ಟೈಮ್ಸ್. ಆ ರೀತಿ ಆಂಪ್ಲಿಟ್ಯೂಡ್ ಹೆಚ್ಚಿಗೆ ಹಾಕೋಂತ ಹೋಗ್ತೈತಿ. ದಟ್ ಈಸ್ ರೆಫರ್ ಟು ಆಸ್ ರೆಸೊನೆನ್ಸ್. ಆ್ಯಂಡ್ ದಿಸ್ ರೆಸೊನೆನ್ಸ್ ಹ್ಯಾಪನ್ಸ್ ವೆನ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ಬಾಡಿ ಬಿಕಮ್ಸ್ ಈಕ್ವಲ್ ಟು ಫೋರ್ಸ್ಡ್ ಫ್ರೀಕ್ವೆನ್ಸಿ. ಓಕೆ, ಸೊ ನ್ಯಾಚುರಲ್ ಫ್ರೀಕ್ವೆನ್ಸಿ ಫೋರ್ಸ್ ಫ್ರೀಕ್ವೆನ್ಸಿ ಅಂದರೆ ಏನಂತ ಹೇಳ್ತೇನೆ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಮತ್ತು ನಾವು ಸ್ವಿಂಗ್ ತೊಗೊಳ್ಳೋಣ. ಜೋಕಾಲಿ ಇಲ್ಲೊಬ್ಬರನ್ನ ಕೂಡಿಸಿ ಒಂದು ಸರ್ಟನ್ ಹೈಟಿಗೆ ಎಕ್ಸ್ಟ್ರೀಮ್ ಪೊಸಿಷನಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಬಿಡ್ರಿ. ಓಕೆ, ನೀವು ಇಲ್ಲಿ ನಿಂತಿರಂತಿ ಕೋರಿಗೆ, ಹಾಂ ಇದ್ರ ಮೇಲೆ ಒಬ್ರು ಕುಂತಿರ್ತಾರೆ, ಇಲ್ಲೇ ಅವ್ರನ್ನೇನು ಡ್ರಾ ಮಾಡೋದು ಬೇಡ, ನೀವು ಇಲ್ಲಿ ನಿಂತಿರಂತಿ ಕೋರಿ. ನೀವು ಏನು ಮಾಡ್ತೀರಿ ಅಂದ್ರೆ, ಆಸ್ ದಿಸ್ ಸ್ವಿಂಗ್ ಕಂಪ್ಲೀಟ್ಸ್ ಒನ್ ಆಸಿಲೇಷನ್ ಆ್ಯಂಡ್ ಕಮ್ಸ್ ಬ್ಯಾಕ್, ಮತ್ತೊಂದು ಸರ್ತಿ ನೀವು ಅದನ್ನು ಫೋರ್ಸ್ ಹಾಕಿ ಪುಷ್ ಮಾಡ್ತೀರಿ, ಮತ್ತು ಇನ್ನೊಮ್ಮೆ ಹೋಗಿ ಬರ್ತೈತಿ ಹಿಂಗೆ. ಈಗ ಇದು ಆಸಿಲೇಷನ್ ಏನು ಮಾಡ್ತೈತಲ್ಲ, ಅವಾಗ ದಿಸ್ ಸ್ವಿಂಗ್ ಹ್ಯಾಸ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ, ಲೈಕ್ ಸೋ ಮೆನಿ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್ ಆರ್ ಪರ್ ಮಿನಿಟ್ ಅಂತ. ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ. ಇದು ಜೋಕಾಲಿದು ಒಂದು ಸ್ವಂತ ಫ್ರೀಕ್ವೆನ್ಸಿ ಇರ್ತೈತಿ. ದಟ್ ಸ್ವಂತ ಫ್ರೀಕ್ವೆನ್ಸಿ, ಓನ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ. ಈಗ ನೀವೇನು ಫೋರ್ಸ್ ಹಾಕಿ ಇದನ್ನು ಪುಷ್ ಮಾಡ್ತಿರಲ್ಲ, ಯು ಆರ್ ಗಿವಿಂಗ್ ಒನ್ ಮೋರ್ ಕೈಂಡ್ ಆಫ್ ಫ್ರೀಕ್ವೆನ್ಸಿ ಟು ದಟ್ ಸ್ವಿಂಗ್. ಈಗ ಇಫ್ ಇಟ್ ಸೋ ಹ್ಯಾಪನ್ಸ್, ಇದು ಸ್ವಿಂಗ್ ಹಿಂಗೆ ಹೋಗಿ ಒಂದು ಸೆಕೆಂಡ್ ಸ್ವಲ್ಪ ಇಲ್ಲೇ ಕಲರ್ ಚೇಂಜ್ ಮಾಡ್ಕೊಂಡು ಹಂಗೆ ಸ್ವಿಂಗ್ ಹಿಂಗೆ ಹೋಗಿ ವಾಪಸ್ ಬಂದು ನಿಮ್ಮ ತನಕ ಇನ್ನೇನು ಜಸ್ಟ್ ಅಗೇನ್ ಇಟ್ ಈಸ್ ಗೋಯಿಂಗ್ ಬ್ಯಾಕ್, ಎಕ್ಸಾಕ್ಟ್ಲಿ ಅವಾಗ ನೀವು ಫೋರ್ಸ್ ಹಾಕ್ಬಿಟ್ರಿ. ಅಕಸ್ಮಾತ್ ಹಿಂಗೆ ಇಮ್ಯಾಜಿನ್ ಮಾಡಿರಿ. ಸೊ ಸ್ವಿಂಗ್ ಇಲ್ಲಿ ಹೊಂಟೈತಿ, ಇನ್ನು ಸ್ವಲ್ಪ ನಾ ಮತ್ತೆ ಕಲರ್ ಚೇಂಜ್ ಮಾಡ್ತೀನಿ ಇದನ್ನು. ಸೊ ಸ್ವಿಂಗ್ ಹಿಂಗೆ ಇಲ್ಲಿಂದ ಸ್ಟಾರ್ಟ್ ಆತ, ಹಿಂಗೆ ಹೋತು, ವಾಪಸ್ ಬರಬೇಕಾರೆ ಇಲ್ಲೇ ಇದ್ದಾಗ ನೀವು ಇಲ್ಲಿ ಬಂದು ಫೋರ್ಸ್ ಹಾಕ್ಬಿಟ್ರೆ ಇಲ್ಲಿ ಸ್ಟಾಪ್ ಆಗಿಬಿಡ್ತೈತಿ. ಈಗ ಅಂದರೆ ಈ ಡೈರೆಕ್ಷನ್ ಒಳಗೆ ನೀವು ಫೋರ್ಸ್ ಹಾಕ್ಬಿಟ್ರೆ ಅಂದರೆ ದ ಸ್ವಿಂಗ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಆ್ಯಂಡ್ ಇಫ್ ಯು ಅಪ್ಲೈ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಇಟ್ ಮೈಟ್ ಸ್ಟಾಪ್ ನಾವು. ಇಫ್ ಸೊ ಇಟ್ ಸೋ ಹ್ಯಾಪನ್ಸ್ ದ್ಯಾಟ್, ಇದು ಒಂದು ಕೆಲಸ ಮಾಡೋಣ ಬೆಸ್ಟ್. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಹಿಂಗೆ ಹೋತಿಗದ, ಮತ್ತು ವಾಪಸ್ ಇಲ್ಲಿಗೆ ಬಂದು ಒನ್ ಆಸಿಲೇಷನ್ ಮುಗಿಸಿ, ಇಟ್ ಈಸ್ ಸ್ಟಾರ್ಟಿಂಗ್ ಇಟ್ಸ್ ಸೆಕೆಂಡ್ ಆಸಿಲೇಷನ್. ಅಟ್ ದ ಸೇಮ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್ ನೀವು ಫೋರ್ಸ್ ಹಾಕಿದರೆ ಅವಾಗ ಯು ವಿಲ್ ಅಬ್ಸರ್ವ್ ದ್ಯಾಟ್ ದಿ ಆಂಪ್ಲಿಟ್ಯೂಡ್ ಆಫ್ ದ ಸ್ವಿಂಗ್ ವಿಲ್ ನೌ ಇನ್ಕ್ರೀಸ್. ಥರ್ಡ್ ಟೈಮ್ ನೀವು ಮತ್ತೆ ಹಂಗೆ ಮಾಡಿದರೆ ದ ಆಂಪ್ಲಿಟ್ಯೂಡ್ ವಿಲ್ ಸ್ಟಿಲ್ ಇನ್ಕ್ರೀಸ್. ದಿಸ್ ಕ್ಯಾನ್ ಕೀಪ್ ಆನ್ ಗೋಯಿಂಗ್, amplitude keeps on increasing, and this is happening because the natural frequency of the swing here is made equal to the forced frequency that you are applying. And when this happens, amplitude of the oscillation goes on increasing continuously. This phenomenon is called as resonance. ನೀವು ಆ್ಯಕ್ಚುಲಿ, ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ನೊಳಗೆ ಹಿಂಗೊಂದು ವಾಟರ್ ಪೈಪ್ ತೊಗೊಂಡು ಅದರ ನೀರು ಹಾಕಿರ್ತಾರೆ. ಇಲ್ಲೇ ಮೇಲೆ ಒಂದು ಟ್ಯೂನಿಂಗ್ ಫೋರ್ಕ್ ತೊಗೊಂಡು ನೀವು ಒಂದು ರಬ್ಬರ್ ಪ್ಯಾಡಿಗೆ ಹೊಡೆದು ಇದ್ರ ಮೇಲೆ ಹಿಡಿತಿರ್ತೀರಿ, ಅವಾಗ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿದಾಗ ಇಲ್ಲೊಂದು ಸೌಂಡ್ ಬರ್ತೈತೆ. ಅವಾಗ ಅದು ಆ್ಯಕ್ಚುಲಿ ರೆಸೊನೆನ್ಸ್ ಬೇಸ್ಡ್. ಹಂಗೆ ನಿಮ್ಗೆ ನೆನಪು ಮಾಡಿಸಿದೆ. ಸೊ ಇಲ್ಲಿಗೆ ಥಿಯರಿ ಮುಗಿತು ಆಸಿಲೇಷನ್ಸ್. ಅದು ಇಷ್ಟ ಆಯ್ತದೆ. ನೀವು ಬೇಕಾದ್ರೆ ಟೆಕ್ಸ್ಟ್ ಬುಕ್ ತೆಗೆದು ನೋಡಿರಿ, ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ಕಂಪ್ಲೀಟ್ಲಿ ಮುಗಿಸ್ದಂಗೆ ಆತಿಗದೆ. ಈಗ ನಮಗೆ ಕರೆಕ್ಟ್ ಅರ್ಥ ಆಗೈತೆ ಇಲ್ಲ ಅಂತ ನೋಡ್ಕೊಳ್ಳೋಕೆ ಕ್ವಶನ್ಸ್ ಸಾಲ್ವ್ ಮಾಡ್ಕೊತ ಹೋಗೋಣ. ಆಸಿಲೇಷನ್ಸ್ನೊಳಗೆ ಜಾಸ್ತಿ ವೆರೈಟಿ ಕ್ವಶನ್ಸ್ ಇಲ್ಲೇ ಆ ಪೀರಿಯಡ್ ಕ್ವಶನ್ಸ್ ಕಡೆನ ಫೋಕಸ್ ಮಾಡೋಣಂತ. ಸೊ ಫಸ್ಟ್ ಕ್ವಶನ್ ಆನ್ CET of oscillations. In a simple harmonic motion, the kinetic energy and potential energy are such that
kinetic energy remains constant, potential energy remains constant, kinetic energy divided by potential energy remains constant, or option D, kinetic energy plus potential energy remains constant. ಈಗ ನಾವು ಜಸ್ಟ್ ಡಿಸ್ಕಸ್ ಮಾಡೀವಿ. ಆನ್ಸರ್ ಇಸ್ kinetic energy plus potential energy remains constant. ಎರಡು ಸೇರಿ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಆಟ್ ಎವ್ರಿ ಪೊಸಿಷನ್ ಇಷ್ಟ ಇರ್ತೈತಿ. ಅಂದರೆ ನಮ್ಮ ಎಕ್ಸಾಂಪಲ್ ಒಳಗೆ 100 ಜೋಲ್, ದಟ್ ಡಸ್ ನಾಟ್ ಚೇಂಜ್. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ದ ಇಕ್ವೇಷನ್ ಆಫ್ ಅನ್ SHM is given by y is equals to a sin 4 pi t plus phi ಪ್ಲೈ ಇಲ್ಲಿ ಫೈ ಅಂದರೆ ಇನಿಷಿಯಲ್ ಫೇಸ್. ಅದು ನಾವು ಇದು ಫಾರ್ಮುಲಾ ನೋಡಿವೆ ನೋಡ್ರಿ. ಈಗಲೇ y is equals to a sin ಒಮೆಗಾ ಟಿ ಅಷ್ಟೇ ನೋಡಿವಿ ನಾವು. ಇಲ್ಲೊಂದೇನೋ ಪ್ಲಸ್ ಫೈ ಅಂತ ಬರೆಯಾಗತ್ತಾರ. ಸೊ ಹಿಯರ್ ಫೈ ಮೀನ್ಸ್ ಎಪಾಕ್. ಓಕೆ, ನೆನಪಿದ್ರೆ ಇಟ್ಕೋಲ್ಲ ನಡೀತೈತಿ. ಅವ್ರ ಎಪಾಕ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಫೇಸ್. ಇನಿಷಿಯಲ್ ಫೇಸ್ ಏನು ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ನಮ್ಮದು ಸ್ವಿಂಗ್ ಚೋಕಾಲಿ, ಇಸ್ ಇಟ್ ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ಟ್ರೀಮ್ ಪೊಸಿಷನ್ ಆರ್ ಡಸ್ ಇಟ್ ಸ್ಟಾರ್ಟ್ ಫ್ರಮ್ ಮೀನ್ ಪೊಸಿಷನ್, ಅದರದ್ದು ಫೇಸ್. ಓಕೆ, ಇದಕ್ಕೆ ಫೇಸಸ್ ಇರ್ತಾವೆ ನೋಡ್ರಿ. 0, T/4, T/2, ಆರ್ ಇದರ ಸೇಮ್ ಫೇಸಿಗೆ ಸಮ್ಟೈಮ್ಸ್ ಹಿಂಗೂ ರೆಪ್ರೆಸೆಂಟ್ ಮಾಡ್ತಾರೆ. 0, π/2, π, 3π/2, ಆ ಕಡೆ ಎಕ್ಸ್ಟ್ರೀಮ್ ಪೊಸಿಷನ್, ವಾಪಸ್ ಬಂದರೆ 2π ಹಿಂಗೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೈತೆ ಅದು ಅಂತ ಇಂಡಿಕೇಟ್ ಮಾಡೋಕ್ಕೆ ಇನಿಷಿಯಲ್ ಫೇಸ್ ಅಂತ ಕರೀತಾರೆ. ದಟ್ ಈಸ್ ಎಪಾಕ್. ಈ ಕ್ವಶನ್ ಒಳಗೆ ಆ್ಯಕ್ಚುಲಿ ಅದು ಯೂಸ್ ಆಗಂಗಿಲ್ಲ. ಸೊ ನಾವು ಈಗೇನು ಮಾಡೋಣ ಅಂದ್ರೆ ವಿ ವಿಲ್ ಕಂಪೇರ್ ದ ಇಕ್ವೇಷನ್ ದಟ್ ದೇ ಹ್ಯಾವ್ ಗಿವನ್ ವಿತ್ ಅವರ್ ಇಕ್ವೇಷನ್ y is equals to sin ಒಮೆಗಾ ಟಿ ಪ್ಲಸ್ ಇನಿಷಿಯಲ್ ಫೇಸ್. ಆ್ಯಕ್ಚುಲಿ ಇದು ಯೂಸ್ ಆಗಂಗಿಲ್ಲ ರೈಟ್ ನಾವು. ಹೌ ಮಚ್ ಈಸ್ ಇಟ್ಸ್ ಫ್ರೀಕ್ವೆನ್ಸಿ ಅಂದ್ರೆ ಈ ಕ್ವಶನ್ ಒಳಗೆ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ಫ್ರೀಕ್ವೆನ್ಸಿ. ಯಾವಾಗ ನೀವು ಹಿಂಟ್ ಕೊಡ್ತೀನಿ, ಬೇಕಾದ್ರೆ ಇದನ್ನು ಟ್ರೈ ಮಾಡಿರಿ ಕ್ವಿಕ್ಲಿ. ಇವೆರಡೂ ಇಕ್ವೇಷನ್ನ ನೀವು ಕಂಪ್ಯಾರಿಸನ್ ಮಾಡಿಕೊಂಡು ಎ ಈಸ್ ಈಕ್ವಲ್ಸ್ ಟು ಎ, ಓಕೆ, ಒಮೆಗಾ ಈಸ್ ಈಕ್ವಲ್ಸ್ ಟು ಒಮೆಗಾ ಜಗದಾಗ ಏನೈತೆ ನೋಡಲಿ ಇಲ್ಲೇ 4π ಹಿಂಗೆ ಮಾಡಿ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕಂತ ಅವ್ರಿಗೆ. ಒಮೆಗಾ ಈಸ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಬಟ್ ದೇ ವಾಂಟ್ ಜಸ್ಟ್ ಫ್ರೀಕ್ವೆನ್ಸಿ. ಟ್ರೈ ಮಾಡಿರಿ, ಇದನ್ನು ಈಸಿ ಐತಿ. ಓಕೆ, ನೀವೀಗ ಕರೆಕ್ಟ್ ವಿಡಿಯೋ ಪಾಸ್ ಮಾಡಿ ಇದನ್ನು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಆನ್ಸರ್ ಇದಕ್ಕೆ ಆಪ್ಷನ್ ಎ 2 Hz ಬರಬೇಕು. ಹೆಂಗೆ ಅಂತ ಹೇಳ್ತೀನಿ. ಎರಡೂ ಇಕ್ವೇಷನ್ ನಮಗೆ ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ಒಮೆಗಾ ಜಗದಾಗ 4π ಐತಿ. ಸೊ ಐ ಕ್ಯಾನ್ ರೈಟ್ ಒಮೆಗಾ ಇಸ್ ಈಕ್ವಲ್ಸ್ ಟು 4π. ಒಮೆಗಾ ಫಾರ್ಮುಲಾ ಏನು ನಾನು ಹೇಳಿದ್ನಲ್ಲ, ವಿ ಕ್ಯಾನ್ ರೈಟ್ ಇಟ್ ಆಸ್ 2π ನ್ಯೂ ಇಸ್ ಈಕ್ವಲ್ಸ್ ಟು 4π. ಇಲ್ಲಿ ಅವರು ಕ್ವಶನ್ನಾಗ ಕೇಳಿದ್ದ ಫ್ರೀಕ್ವೆನ್ಸಿ ನ್ಯೂ. ಸೊ π ಕ್ಯಾನ್ಸಲ್ ಆತ, 2 1s 2 2s. ಸೊ ಫ್ರೀಕ್ವೆನ್ಸಿ ಇಸ್ 2 Hz. ಈ ರೀತಿ ಎರಡು ಇಕ್ವೇಷನ್ನ ಕಂಪ್ಯಾರಿಸನ್ ಮಾಡಿ ಸಾಲ್ವ್ ಮಾಡೋದಿರ್ತಾವೆ. ನೆಕ್ಸ್ಟ್ ಚಾಪ್ಟರ್ ವೇವ್ಸ್ನೊಳಗೂ ಈ ಟೈಪ್ ಆಫ್ ಕ್ವಶನ್ ಬರ್ತಾವೆ. ಅಲ್ಲೂ ಇಕ್ವೇಷನ್ಸ್ ಇರ್ತಾವೆ, ಅದನ್ನು ನೋಡಿ ಸಾಲ್ವ್ ಮಾಡೋದಿರುತ್ತೆ. ವಿಲ್ ಸಿ ಅಲ್ಲಿಗೆ ಬಂದಾಗ. ನೆಕ್ಸ್ಟ್ ಇಲ್ಲಿಗೆ ಇದನ್ನು ಮುಗಿಸೋಣ. ಸೊ ಈಗ ನೆಕ್ಸ್ಟ್ ಒಂದು ಕ್ವಶನ್ ಐತಿ, ಕ್ವಶನ್ ನಂಬರ್ 65. ಇದನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು ಇದರ ಟೈಪ್ ಆಫ್ ಕ್ವಶನ್ 72 ಕ್ವಶನ್ ನಂಬರ್ನೊಳಗೆ ಒಂದು ಐತಿ. ಅದನ್ನು ಸಾಲ್ವ್ ಮಾಡ್ಕೊಂಡು ವಾಪಸ್ ಬರೋಣಂತ. ಓಕೆ, ಲುಕ್ ಅಟ್ ಕ್ವಶನ್ ನಂಬರ್ 72 ನಾವು. A hollow spherical pendulum. A pendulum, hollow spherical pendulum is filled with mercury. Okay, ಇದು pendulum, ಇದು ಬಾಬ್. ಮರ್ಕ್ಯುರಿ ಇಲ್ಲಿ ಫಿಲ್ ಮಾಡ್ಯಾರಂತೆ ಇನ್ಸೈಡ್ ದ್ಯಾಟ್ ಬಾಬ್. ಅವಾಗ ಇದ್ರದ್ದು ಟೈಮ್ ಪೀರಿಯಡ್ ಐತಿ T. A hollow spherical pendulum is filled with mercury has a time period T of mercury ಅದು ಬರಬಾರ್ದದು. ವೆನ್ ಬರ್ಬೇಕಲ್ಲೇ, ವೆನ್ ಮರ್ಕ್ಯುರಿ ಈಸ್ ಥ್ರೋನ್ ಔಟ್ ಕಂಪ್ಲೀಟ್ಲಿ. ಅಂದ್ರೆ ಈ ಬಾಬ್ನಾಗಿಂದ ಮರ್ಕ್ಯುರಿನ ಖಾಲಿ ಮಾಡಿಬಿಟ್ರೆ, ಅಂದ್ರೆ ಇನಿಷಿಯಲಿ ಸ್ವಲ್ಪ ಇದಕ್ಕೆ ಮಾಸ್ ಇತ್ತಲ್ಲ, ಈಗ ಮರ್ಕ್ಯುರಿ ಎಂಟಿ ಮಾಡಿಬಿಡ್ತಾರಂತಲ್ಲಿ, ಇನ್ನು ತೆಗೆದು ಬಿಡ್ತಾರೆ ಮರ್ಕ್ಯುರಿನ. ಸೊ ಮಾಸ್ ಅವಾಗ 0 ಆತ. ದೆನ್ ವಾಟ್ ವಿಲ್ ಬಿ ದ ನ್ಯೂ ಟೈಮ್ ಪೀರಿಯಡ್? ವಾಟ್ ವಿಲ್ ಹ್ಯಾಪನ್ ಟು ದ ನ್ಯೂ ಟೈಮ್ ಪೀರಿಯಡ್? ವಿಲ್ ಇಟ್ ಇನ್ಕ್ರೀಸ್, ಡಿಕ್ರೀಸ್, ವಿಲ್ ಇಟ್ ರಿಮೈನ್ ಸೇಮ್ ಆರ್ ನನ್ ಆಫ್ ದೀಸ್ ಅಂತ ಕೇಳ್ಯಾರ. ವಿಚಾರ ಮಾಡಿರಿ ಇದ್ರ ಬಗ್ಗೆ ಏನಾಗಬಹುದು ಅಂತ ಹೇಳಿ. ಫಸ್ಟಿಗೆ ಮರ್ಕ್ಯುರಿ ಐತಿ, ಮಾಸ್ ಐತಿ, ಆಮೇಲೆ ಮಾಸ್ 0 ಆಗೈತಿ. ಓಕೆ, ಇದಕ್ಕೆ ಆನ್ಸರ್ ಇಟ್ ರಿಮೈನ್ಸ್ ಸೇಮ್. ಯಾಕಂದ್ರೆ ಟೈಮ್ ಪೀರಿಯಡ್ ಫಾರ್ಮುಲಾ ಏನೈತೆ ಹೇಳ್ರಿ? ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ ನಾ ಆಗಲೇ ಹೇಳಿದೆ 2π√L/g. ಈ ಫಾರ್ಮುಲಾದಾಗ ಮಾಸ ಇಲ್ಲ, ಲೆಂತ್ ಅಷ್ಟೇ ಐತಿ ಈಗಲ್ಲ. ಸೊ ಮಾಸ್ ಇಲ್ಲೇ ಇಲ್ಲ ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್, ಇಟ್ ರಿಮೈನ್ಸ್ ಸೇಮ್. ಸೊ ಈಗ ವಿಲ್ ಕಮ್ ಬ್ಯಾಕ್ ಟು ಕ್ವಶನ್ ನಂಬರ್. ಆಮೇಲೆ ನಾನು ಹೇಳಿದ್ನೆಲ್ಲ ಇವು ಮೊದಲು ನಾವು ಒಂದು ಸ್ವಲ್ಪ ಟೈಪ್ ಮಾಡಿ ಇಟ್ಟಿದ್ದಾಗ ಅವು ಚಾಪ್ಟರ್ಸ್ ಇದ್ದು ಕ್ವಶನ್ಸ್ 1 2 3 ಅಂತ ಸ್ಟಾರ್ಟ್ ಆಗಿಲ್ಲ, ಹಿಂಗೆ ಸ್ವಲ್ಪ ಬೇರೆ ಬೇರೆ ಟೈಪ್ ಸ್ಟಾರ್ಟ್ ಆಗ್ತಾವೆ. ಸೊ ಈಗ 65 ನೋಡ್ರಿ.
ಅದರ್ ಟೈಪ್ ಐತೆ ಅದ್ರ ಬೇರೆ ಐತೆ ಸ್ವಲ್ಪ ಇದೆ, ಎಕ್ಸಾಕ್ಟ್ಲಿ ಸೇಮ್ ಇಲ್ಲ. ಇಫ್ ದ ಹಾಲೋ ಬಾಬ್ ಆಫ್ ಅ ಸಿಂಪಲ್ ಪೆಂಡುಲಮ್ ಬಿ ಫಿಲ್ಡ್ ವಿತ್ ಮರ್ಕ್ಯುರಿ ದ್ಯಾಟ್ ಡ್ರೇನ್ಸ್ ಔಟ್ ಸ್ಲೋಲಿ, ಏನಂತ ಹೇಳ್ತೇನೆ, ಇದು ನಮ್ಮದು ಪೆಂಡುಲಮ್, ಇದು ಬಾಬ್, ಮತ್ತು ಬಾಬ್ನೊಳಗೆ ಮರ್ಕ್ಯುರಿನ ಹಾಕ್ಯಾರ. ಈ ಬಾಬಿಗೆ ಒಂದು ಹೋಲ್ ಐತೆ ಕೆಳಗೆ. ಬಿಕಾಸ್ ಆಫ್ ದ್ಯಾಟ್ ದ ಮರ್ಕ್ಯುರಿ ಈಸ್ ಸ್ಪಿಲ್ಲಿಂಗ್ ಔಟ್ ಸ್ಲೋಲಿ. ಕಂಪ್ಲೀಟ್ ಆಗಲೇನು ಮಾಡಿದ್ರಿ ಗೊತ್ತೇನೆ, ಈ ಬಾಬ್ ತೆಗೆದು ಮರ್ಕ್ಯುರಿ ಹೊರಗೆ ಚೆಲ್ಲಿ ಮತ್ತು ವಾಪಸ್ ಹಾಕಿದ್ರು. ಈ ಸರ್ತಿ ಇಟ್ ಈಸ್ ಸ್ಪಿಲ್ಲಿಂಗ್ ಔಟ್, ಇಟ್ ಈಸ್ ಲೀಕಿಂಗ್, ದ ಬಾಬ್ ಈಸ್ ಲೀಕಿಂಗ್, ಮರ್ಕ್ಯುರಿ ಈಸ್ ಲೀಕಿಂಗ್ ಔಟ್ ಆಫ್ ದ ಬಾಬ್ ಆ್ಯಂಡ್ ದಟ್ ಟು ಸ್ಲೋಲಿ. ಆ್ಯಂಡ್ ದ್ಯಾಟ್ ಹ್ಯಾಪನ್ಸ್ ವೆನ್ the pendulum is in motion. ಅವಾಗ ವಾಟ್ ಹ್ಯಾಪನ್ಸ್ ಟು ದ ಟೈಮ್ ಪೀರಿಯಡ್ ಅಂತ ಕೇಳಾಕತ್ತಾರ. ಸ್ವಲ್ಪ ಇದು ಟ್ರಿಕಿ ಕ್ವಶನ್ ಐತಿ. ಸೊ ಇದಕ್ಕೆ ಆನ್ಸರ್ ನಾನು ಹೇಳಿ ಹೆಂಗೆ ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ, ಫಸ್ಟ್ ಇನ್ಕ್ರೀಸಸ್, ಟೈಮ್ ಪೀರಿಯಡ್ ಇನ್ಕ್ರೀಸಸ್ ಆ್ಯಂಡ್ ದೆನ್ ಡಿಕ್ರೀಸಸ್. ಹೆಂಗೆ ಅಂತ ಹೇಳ್ತೇನೆ. ಸೊ ಈಗ ಇಲ್ಲಿಗೆ ಬರೋಣ ನಾವು. ಈಗ ಇದು ಪೆಂಡುಲಮ್ ಅದ, ಇದು ರೋಪ್ ಅಥವಾ ಸ್ಟ್ರಿಂಗ್ ಐತಲ್ಲ, ಅದ್ರದ್ದು ಲೆಂತ್ ಎಷ್ಟೈತಿ, ಎಲ್. ನೆಕ್ಸ್ಟ್ ಇಲ್ಲೇ ಬಾಬಿಗೆ ಮಾಸ್ ಇರ್ತೈತಲ್ಲ, ಅದು ಕಂಪ್ಲೀಟ್ಲಿ ಸಾಲಿಡ್ ಇತ್ತು ಅಂತಿಕೋರಿ, ಹಾಲೋ ಇಲ್ಲ. ಇಫ್ ದಿಸ್ ಇಸ್ ಕಂಪ್ಲೀಟ್ಲಿ ಸಾಲಿಡ್ ಫಿಲ್ಡ್ ವಿತ್ ಸಮ್ ಮಟೀರಿಯಲ್, ಅವಾಗ ಅದ್ರ ಸೆಂಟರ್ ಆಫ್ ಗ್ರಾವಿಟಿ ಅಂತ ಇರ್ತೈತಿ. ಇಲ್ಲಿ ನಾನೊಂದು ಕೆಲಸ ಮಾಡ್ತೀನಿ, ಈ ಪೋರ್ಷನ್ ಝೂಮ್ ಮಾಡ್ತೀನಿ. ದಿಸ್ ಈಸ್ ಅವರ್ ಬಾಬ್ ವಿಚ್ ಈಸ್ ಕಂಪ್ಲೀಟ್ಲಿ ಸಾಲಿಡ್ ಫಿಲ್ಡ್ ವಿತ್ ಸಮ್ ಮಟೀರಿಯಲ್. ಅವಾಗ ಇದ್ರದ್ದು ಒಂದು ಸೆಂಟರ್ ಆಫ್ ಗ್ರಾವಿಟಿ ಅಂತ ಇರುತ್ತೆ, ಸೆಂಟರ್ ಆಫ್ ಮಾಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಸೊ ಸೆಂಟರ್ ಆಫ್ ಮಾಸ್ ಎಲ್ಲಿರ್ತೈತಲ್ಲ, ಅಲ್ಲಿಂದ ಈ ಸ್ಟ್ರಿಂಗ್ ಎಲ್ಲಿಗೆ ಸ್ಟಾಪ್ ಆಗಿರ್ತೈತೆ ನೋಡ್ರಿ, ಇಲ್ಲಿಗೆ. ದ ಸ್ಟ್ರಿಂಗ್ ಈಸ್ ಫ್ರಾಮ್ ಹಿಯರ್ ಟು ಹಿಯರ್. ಸೊ ಇಲ್ಲಿಗೆ ಸ್ಟ್ರಿಂಗ್ ಸ್ಟಾಪ್ ಆಗಿರ್ತೈತಲ್ಲ, ಲೆಂತ್ ಆಫ್ ದ ಸ್ಟ್ರಿಂಗ್ ಅಲ್ಲಿಗೆ ಸ್ಟಾಪ್ ಆಗಿರ್ತೈತೆ. ಆ ಲೆಂತ್ ಆಫ್ ದ ಸ್ಟ್ರಿಂಗಿಗೆ ಪ್ಲಸ್ ಈ ರೇಡಿಯಸ್ ಕೂಡಿಸ್ತಾರೆ. ಎಕ್ಸಾಕ್ಟ್ಲಿ ವಿ ಕೆನಾಟ್ ಸೇ ದಿಸ್ ಈಸ್ ರೇಡಿಯಸ್. ದ ಡಿಸ್ಟೆನ್ಸ್ ಆಫ್ ದ ಸ್ಟ್ರಿಂಗ್ ಫ್ರಮ್ ದ ಸ್ಟ್ರಿಂಗ್ ಟು ದ ಸೆಂಟರ್ ಆಫ್ ಮಾಸ್. ಇದನ್ನು ಆ್ಯಕ್ಚುಲಿ ರಿಯಾಲಿಟಿದೊಳಗೆ ನಾವು ಫಾರ್ಮುಲಾ ಟೈಮ್ ಪೀರಿಯಡ್ನೊಳಗೆ 2π√L/G ಇದೊಳಗೆ ಈ ಎಲ್ಲಿಗೆ ಈ ಆರನ್ನು ಖರೆ ಹೇಳಬೇಕಂದ್ರೆ ಕೂಡಿಸ್ಕೋಬೇಕು. ಬಟ್ ಜನರಲಿ ಇಟ್ ಈಸ್ ನೆಗ್ಲೆಕ್ಟೆಡ್. ಜನರಲಿ ದ ವ್ಯಾಲ್ಯೂ ಆಫ್ ಆರ್ ಈಸ್ ವೆರಿ ಸ್ಮಾಲ್ ಆ್ಯಸ್ ಕಂಪೇರ್ಡ್ ಟು ಎಲ್ ಆ್ಯಂಡ್ ಇಟ್ ಈಸ್ ನೆಗ್ಲೆಕ್ಟೆಡ್. ನಾವು ಈಗ ನೋಡ್ರಿ, ಇದು ಬಾಬ್ ಕಂಪ್ಲೀಟ್ಲಿ ಫಸ್ಟಿಗೆ ಇಟ್ ಈಸ್ ಫಿಲ್ಡ್ ವಿತ್ ಮರ್ಕ್ಯುರಿ. ವೆನ್ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಮರ್ಕ್ಯುರಿ, ದ ಸೆಂಟರ್ ಆಫ್ ಮಾಸ್ ಈಸ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್. ಸೊ ಇಲ್ಲಿ ತನಕ ನಾವು ಆರ್ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಅದು ಸ್ಪಿಲ್ ಹಾಕೋಂತ ಹೋಗ್ತೈತಲ್ಲ, ಲೀಕ್ ಹಾಕೋಂತ ಹೋಗ್ತೈತಲ್ಲ ಮರ್ಕ್ಯುರಿ. ಸೊ ಅವಾಗ ಇಷ್ಟು ಖಾಲಿಯಾಗಿ ಇಷ್ಟೈತೆ ಅಂತಿಕೋರಿಗೆ. ಸೊ ಇಲ್ಲಿ ಅಪ್ಪರ್ ಪೋರ್ಷನ್ ಇದು ಎಂಟಿ ಐತಿ, ಎಂಟಿ ಖಾಲಿ ಐತಿ. ಅವಾಗ ಮರ್ಕ್ಯುರಿ ಇಷ್ಟ ಪೋರ್ಷನ್ನಾಗ ಇದ್ದಿದ್ದಕ್ಕೆ ಸೆಂಟರ್ ಆಫ್ ಮಾಸ್ ವಿಚ್ ವಾಸ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ನಾವು ಶಿಫ್ಟ್ಸ್ ಡೌನ್ವರ್ಡ್ಸ್. ಇಲ್ಲೇ ಅದು ಆ್ಯಕ್ಚುಲಿ ಇಲ್ಲಿಗಿತ್ತು ಸೆಂಟರ್ ಆಫ್ ಮಾಸ್, ಈಗ ಕೆಳಗೆ ಬರ್ತೈತಿ. ಅವಾಗ ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆತ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನಮ್ಮದು ಮರ್ಕ್ಯುರಿ ಸ್ಪಿಲ್ ಔಟ್ ಆತಂದ್ರೆ ಇಲ್ಲಿ ತನಕ ಬರ್ತೈತಿ ಈಗ ಮರ್ಕ್ಯುರಿ. ಅವಾಗ ಸೆಂಟರ್ ಆಫ್ ಮಾಸ್ ಅದರದ್ದು ವಿಚ್ ವಾಸ್ ಅಟ್ ದ ಸೆಂಟರ್, ನೆಕ್ಸ್ಟ್ ಸ್ವಲ್ಪ ಕೆಳಗೆ ಬಂತು ಮತ್ತು ಇನ್ನೂ ಕೆಳಗೆ ಬರ್ತೈತಿ. ಅವಾಗ ಆರ್ ವ್ಯಾಲ್ಯೂ ವಿಲ್ ಸ್ಟಿಲ್ ಇನ್ಕ್ರೀಸ್. ನಾ ಹೇಳೋದು ಅರ್ಥ ಆಯ್ತು ರೀ. ಆಮೇಲೆ ಇನ್ನೊಂದು ಸ್ವಲ್ಪ ಮರ್ಕ್ಯುರಿ ಕೆಳಗೆ ಹೋತಂದ್ರೆ, ಇದಕ್ಕೊಂದು ಬೇರೆ ಡೈಗ್ರಾಮ್ ಡ್ರಾ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಮರ್ಕ್ಯುರಿ ಕೆಳಗೆ ಹೋತಂದ್ರೆ ಹೆಂಗೆ ಆಗ್ಬಿಡ್ತೈತಿ ಅಂದ್ರೆ, ಆ್ಯಸ್ ಕಂಪೇರ್ ಟು ದ ಮಾಸ್ ಆಫ್ ದ ಬಾಬ್. ಈಗ ಇದು ಬಾಬನ್ನು ಐಯರ್ನಿಂದ ಮಾಡ್ಯಾರ ಅಂತ ತಿಳ್ಕೊರಿ. ಅವಾಗ ಇದು ಹಾಲೋ ಬಾಬದ ಮಾಸ್ ಇರ್ತೈತಲ್ಲ, ಹಾಲೋ ಬಾಬದ ಮಾಸ್ ಇರ್ತೈತಲ್ಲ, ಆ ಮಾಸಿಗೆ ಮಾಸ್ ಆಫ್ ದ ಬಾಬ್, ಆ ಮಾಸಿಗೆ ಕಂಪ್ಯಾರಿಸನ್ ಮಾಡಿದರೆ ಮರ್ಕ್ಯುರಿದ ಮಾಸ್ ಭಾಳ ನೆಗ್ಲಿಜಿಬಲ್ ಆಗ್ತೈತಿ. ಆಲ್ಮೋಸ್ಟ್ ಅದು ಡ್ರೇನೌಟ್ ಹಾಕೊಂಡು ಹೊಂಟೈತಿ. ಈಗ ಅವಾಗ ಸೆಂಟರ್ ಆಫ್ ಮಾಸ್ ಕೆಳಗೆ ಹೊಂಟಿತ್ತಲ್ಲ ಆಗಲೇ, ಇಷ್ಟೋ ತನಕ ದ ಸೆಂಟರ್ ಆಫ್ ಮಾಸ್ ವಾಸ್ ಮೂವಿಂಗ್ ಡೌನ್ವರ್ಡ್ಸ್. ಈಗ ವಾಪಸ್ ವೆನ್ ಮಾಸ್ ಆಫ್ ಮರ್ಕ್ಯುರಿ ಸ್ಟಾರ್ಟ್ಸ್ ಬಿಕಮಿಂಗ್ ಲೆಸ್ ದೆನ್ ಮಾಸ್ ಆಫ್ ದಿ ಎಂಟಿ ಬಾಬ್, ದೆನ್ ದ ಸೆಂಟರ್ ಆಫ್ ಮಾಸ್ ಅಗೇನ್ ಸ್ಟಾರ್ಟ್ಸ್ ಟು ರೈಸ್. ಅವಾಗ ಆರ್ ವ್ಯಾಲ್ಯೂ ವಿಚ್ ವಾಸ್ ನಾ ಅಪ್ ಟಿಲ್ ನೌ ಇನ್ಕ್ರೀಸಿಂಗ್, ನೌ ದ ಆರ್ ವ್ಯಾಲ್ಯೂ ಸ್ಟಾರ್ಟ್ಸ್ ಟು ಡಿಕ್ರೀಸ್. ಸೊ ಈಗ ಫಾರ್ಮುಲಾಗೆ ವಾಪಸ್ ಬರೋಣ ನಾವು. 2π√L+R/G ಅದು ಆ್ಯಕ್ಚುಲಿ. Initially we saw that R value was increasing. Because of that, as time period is directly proportional to this factor, initially time period increases. ಆಮೇಲೆ R value ಡಿಕ್ರೀಸ್ ಹಾಕೊಂತ ಬಂದರೆ ಟೈಮ್ ಪೀರಿಯಡ್ ಆಲ್ಸೋ ಡಿಕ್ರೀಸಸ್. ಇದು ಓನ್ಲಿ ಸ್ಪೆಷಲ್ ಕೇಸ್ನೊಳಗೆ ಆ ಟೈಪ್ ಲೀಕೇಜ್ ಟೈಪ್ ಆಫ್ ಕ್ವಶನ್ ಕೊಟ್ರಷ್ಟ.
So according to this, answer is the time period first increases and then decreases. Next, question number 66, easy ಐತಿ. The ratio of kinetic energy at mean position to the potential energy when the displacement is half of the amplitude is ಅಂತ ಕೇಳ. ಅವ್ರಿಗೆ ಏನು ಬೇಕಂತ, ಮೀನ್ ಪೊಸಿಷನ್ನಾಗ ಇದ್ದಾಗ ಎಷ್ಟು ಕೆನೆಟಿಕ್ ಎನರ್ಜಿ ಇರ್ತೈತಲ್ಲ, ದ್ಯಾಟ್ ಕೆನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಇಲ್ಲಿಂದಿಲ್ಲೇ ಇದು ಆಂಪ್ಲಿಟ್ಯೂಡ್ ಅಂದ್ರೆ ಅವ್ರೇನು ಕೇಳಾಕತ್ತಾರ, ಎಕ್ಸಾಕ್ಟ್ಲಿ ಹಾಫ್ ಇದ್ದಾಗ, ವೆನ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಎಕ್ಸಾಕ್ಟ್ಲಿ ಆಂಪ್ಲಿಟ್ಯೂಡ್ ಬೈ 2, ಇಲ್ಲಿದ್ದಾಗಿನ ಪೊಟೆನ್ಷಿಯಲ್ ಎನರ್ಜಿ, ಇವೆರಡರದ್ದು ರೇಷಿಯೋ ಬೇಕಂತ. ದೇ ವಾಂಟ್ ಯು ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಕೈನೆಟಿಕ್ ಎನರ್ಜಿ ವೆನ್ ದ ಬಾಬ್ ಈಸ್ ಪ್ರೆಸೆಂಟ್ ಅಟ್ ದ ಮೀನ್ ಪೊಸಿಷನ್. ಮೀನ್ ಪೊಸಿಷನ್ನಾಗಿನ ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಹಾಫ್ ಪೊಸಿಷನ್ನಾಗಿನ ಪೊಟೆನ್ಷಿಯಲ್ ಎನರ್ಜಿ, ಇದು ರೇಷಿಯೋ ಬೇಕಂತ ಅವ್ರಿಗೆ. ಸೊ ಈಗ ನಮ್ಮ ಕಡೆ ಕೈನೆಟಿಕ್ ಎನರ್ಜಿದು ಫಾರ್ಮುಲಾ ಐತಿ, ಹಾಫ್ ಎಮ್ ವಿ ಸ್ಕ್ವೇರ್. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಹಾಫ್ ಎಮ್ ವಿ ಸ್ಕ್ವೇರ್. ವೆಲಾಸಿಟಿ ಇಲ್ಲಿ ಬರ್ತೈತಿ, ನಾನು ಆಗಲೇ ಹೇಳಿದ್ದೆ, ಒಮೆಗಾ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಇದನ್ನು ಹೋಲ್ ಸ್ಕ್ವೇರ್ ಮಾಡಿ ನಾವು ಬರಿತೀವಿ, ಇಲ್ಲೇ ಇನ್ನು ತೆಗೆದುಬಿಡ್ತೀನಿ ನಾನು. ಸೊ ಇದನ್ನು ಹೋಲ್ ಸ್ಕ್ವೇರ್ ಮಾಡಿ ಬರಿತೀವಿ. ದ ಫಾರ್ಮುಲಾ ಬಿಕಮ್ಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಅವ್ರು ನಮಗೆ ಕೈನೆಟಿಕ್ ಎನರ್ಜಿ ಅಟ್ ದ ಮೀನ್ ಪೊಸಿಷನ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಹಾಫ್ ಪೊಸಿಷನ್ ಅಂತ ಕೇಳಾರಲ್ಲ. ಸೊ ಕೈನೆಟಿಕ್ ಎನರ್ಜಿ ಅಟ್ ದ ಮೀನ್ ಪೊಸಿಷನ್ ಅಂದ್ರೆ, ಮೀನ್ ಪೊಸಿಷನ್ ಅಂದ್ರೆ ಏನು ರೀ, ಈಕ್ವಿಲಿಬ್ರಿಯಂ ಪೊಸಿಷನ್ y is equal to 0, ಅದು ಹೋಗ್ಬಿಡ್ತೈತಿ, ಇದಷ್ಟೇ ಉಳಿತೈತಿ ಈಗ. ಸೊ ಅದಕ್ಕೆ ಸೊ ಕೈನೆಟಿಕ್ ಎನರ್ಜಿ ದ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಎನರ್ಜಿ ನಿಮಗೆ ಬೇಕಂದ್ರೆ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಡಿವೈಡೆಡ್ ಬೈ, ಈಗ ಪೊಟೆನ್ಷಿಯಲ್ ಎನರ್ಜಿದ ಫಾರ್ಮುಲಾ ಏನು, ಪೊಟೆನ್ಷಿಯಲ್ ಎನರ್ಜಿನ ಹೇಳಿದ್ದೆ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಹಾಫ್ ಎಮ್ ಇದೆಲ್ಲ ಕಾಮನ್, ಒಮೆಗಾ ಸ್ಕ್ವೇರ್ ಕಾಮನ್, ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬದಲಿ ಓನ್ಲಿ ವೈ ಸ್ಕ್ವೇರ್ ಬರ್ತೈತಿ ಅಂತ ಹೇಳಿದ್ದೆ. ಸೊ ಅವ್ರಿಗೆ ಪೊಟೆನ್ಷಿಯಲ್ ಎನರ್ಜಿ ಹೆಂಗೆ ಬೇಕಂತ, ವೆನ್ ಡಿಸ್ಪ್ಲೇಸ್ಮೆಂಟ್ ಈಸ್ ಹಾಫ್ ಆಫ್ ದಿ ಆಂಪ್ಲಿಟ್ಯೂಡ್. ಸೊ ಅದಕ್ಕೆ ನಾನು ಬರೀತೀನಿ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಹಾಫ್ ಆಫ್ ದಿ ಆಂಪ್ಲಿಟ್ಯೂಡ್ ಸ್ಕ್ವೇರ್. ಸೊ ಇದಿಷ್ಟು ಕ್ಯಾನ್ಸಲ್ ಆಯ್ತು, ಎಮ್ ಕ್ಯಾನ್ಸಲ್ ಆಯ್ತು, ಒಮೆಗಾ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇದು 1/2 ಹೋಲ್ ಸ್ಕ್ವೇರ್ ಮಾಡಿದಾಗ ಡಿನಾಮಿನೇಟರ್ನೊಳಗೆ ಇಲ್ಲ 2 ಸ್ಕ್ವೇರ್ 4, ವಿಚ್ ಈಸ್ ಇನ್ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್, ಇಟ್ ಕಮ್ಸ್ ಟು ನ್ಯೂಮರೇಟರ್. ಸೊ kinetic energy at the mean position divided by potential energy at the half position ratio is 4:1. ಎಷ್ಟನೇತದೆ, ಆಪ್ಷನ್ ಎ. ಓಕೆ, ನೆಕ್ಸ್ಟ್. A particle is performing simple harmonic motion with amplitude a and angular velocity omega. Then the ratio of maximum velocity to maximum acceleration is. ಸೊ ಮ್ಯಾಕ್ಸಿಮಮ್ ವೆಲಾಸಿಟಿ, ಈಗ ನೋಡ್ರಿ ವೆಲಾಸಿಟಿ ಫಾರ್ಮುಲಾ ಮತ್ತು ಒಮೆಗಾ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ವೆಲಾಸಿಟಿ ಎಲ್ಲೇ ಮ್ಯಾಕ್ಸಿಮಮ್ ಇರ್ತೈತಿ, ಮೀನ್ ಪೊಸಿಷನ್ ಒಳಗೆ y ಈಸ್ ಈಕ್ವಲ್ಸ್ ಟು 0. ಆವಾಗ ವಿ ಮ್ಯಾಕ್ಸ್ ಏನಾತ, ಒಮೆಗಾ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಅಷ್ಟೇ ಉಳಿತೈತಿ, ಎ ಅಷ್ಟೇ ಹೊರಗೆ ಬರ್ತೈತಿ ಈಗ. ಸೊ ವಿ ಮ್ಯಾಕ್ಸ್ ಈಸ್ ಒಮೆಗಾ ಇಂಟು ಎ. ನೆಕ್ಸ್ಟ್ ಎಕ್ಸಿಲರೇಷನ್ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ, ಮೈನಸ್ ಒಮೆಗಾ ಸ್ಕ್ವೇರ್ ವೈ, ಆ್ಯಂಡ್ ದಿಸ್ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಒಳಗೆ y is equals to ಏನು, ಎ. ಸೊ ಅದಕ್ಕೆ ಮೈನಸ್ ಒಮೆಗಾ ಸ್ಕ್ವೇರ್ ಎ. ದೇ ಆರ್ ಆಸ್ಕಿಂಗ್ ಅಟ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ವೆಲಾಸಿಟಿ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಎಕ್ಸಿಲರೇಷನ್. ಸೊ ಮ್ಯಾಕ್ಸಿಮಮ್ ವೆಲಾಸಿಟಿ ಈಸ್ ಒಮೆಗಾ ಎ, ಮ್ಯಾಕ್ಸಿಮಮ್ ಎಕ್ಸಿಲರೇಷನ್ ಈಸ್ ಮೈನಸ್ ಒಮೆಗಾ ಸ್ಕ್ವೇರ್ ಎ. ನಾವು ಮೈನಸ್ ನೆಗ್ಲೆಕ್ಟ್ ಮಾಡ್ತೀವಿ, ಆಪ್ಷನ್ಸ್ನೊಳಗೆ ಅವ್ರು ಮೈನಸ್ ಕೊಟ್ಟಿಲ್ಲ ಅದಕ್ಕೆ. ಸೊ ಎಕ್ಸಿಲರೇಷನ್ ಕ್ಯಾನ್ಸಲ್ ಆತ, ಒಮೆಗಾ ಕ್ಯಾನ್ಸಲ್ ಆಗಿ ಒಂದು ಒಮೆಗಾ ಡಿನಾಮಿನೇಟರ್ನೊಳಗೆ ಉಳಿತೈತಿ. ಸೊ ದ ರೇಷಿಯೋ ಆನ್ಸರ್ ಫೈನಲಿ ಈಸ್ 1/ω, ವಿಚ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ ವಿಲ್ ಬಿ ಡಬಲ್ಡ್ ಇಫ್ ದ ಲೆಂತ್ ವಿಲ್ ಅಂತ ಕೇಳಾರ. ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಫಾರ್ಮುಲಾ ಟಿ ಈಸ್ ಈಕ್ವಲ್ಸ್ ಟು 2π ರೂಟ್ ಆಫ್ L/g. ಅವ್ರೇನು ಕೇಳಾಕತ್ತಾರ, ಇಫ್ ದಿಸ್ ಟೈಮ್ ಪೀರಿಯಡ್ ಹ್ಯಾಸ್ ಟು ಗೆಟ್ ಡಬಲ್ಡ್ 2 times, ವಾಟ್ ಶುಡ್ ಹ್ಯಾಪನ್ ಟು ದ ಲೆಂತ್? ಸೊ ಕ್ವೈಟ್ ಕ್ಲಿಯರ್ಲಿ ಫ್ರಮ್ ದ ಫಾರ್ಮುಲಾ, ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಆಫ್ ಲೆಂತ್. ಹೌದಲ್ರಿ, ಅಂದ್ರೆ ಇದು ಡಬಲ್ ಆಗ್ಬೇಕಂದ್ರೆ
ಇದು 4 ಟೈಮ್ಸ್ ಆಗಬೇಕು. ಇದು ಡಬಲ್ ಆಗ್ಬೇಕಂದ್ರೆ ಇದು 4 ಟೈಮ್ಸ್ ಆಗ್ಬೇಕು, ಯಾಕಂದ್ರೆ √4 ಆದ್ರೆ 2 ಆಗ್ತೈತಿ ಈಗ. ಸೊ ಅದಕ್ಕೆ ಲೆಂತ್ ಶುಡ್ ಇನ್ಕ್ರೀಸ್ 4 ಟೈಮ್ಸ್. ಇದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ದ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಇಕ್ವೇಷನ್. ಇದರೊಳಗೆ ಮ್ಯಾಕ್ಸಿಮಮ್ ವೆಲಾಸಿಟಿ ಕ್ಯಾಲ್ಕ್ ಮಾಡ್ಬೇಕಂತ ಈಗರ ನೋಡಿವ ನಾವು. ಮ್ಯಾಕ್ಸಿಮಮ್ ವೆಲಾಸಿಟಿ ಈಸ್ ಒಮೆಗಾ ಎ. ಹೌದಾ? ಎ ಎಷ್ಟೈತೆ ನೋಡ್ರಿ ಇಲ್ಲ ಆಂಪ್ಲಿಟ್ಯೂಡ್. ಆ ಇಕ್ವೇಷನ್ನ ಕಂಪ್ಯಾರಿಸನ್ ಮಾಡ್ಬೇಕು ನಾವು ಅಷ್ಟೇ. y ಈಸ್ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಟಿ ಫಾರ್ಮುಲಾ. ಎ ಸೈನ್ ಒಮೆಗಾ ಟಿ ಫಾರ್ಮುಲಾ ಇದ್ರ ಜೋಡಿ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಸೊ ವೆರಿ ಕ್ಲಿಯರ್ಲಿ ಆಂಪ್ಲಿಟ್ಯೂಡ್ ಈಸ್ 3. ನೆಕ್ಸ್ಟ್ ಒಮೆಗಾ ಟಿ ಪ್ಲಸ್ ಎಪಾಕ್ ಇದೆ ಇನಿಷಿಯಲ್ ಫೇಸ್. ಸೊ ಒಮೆಗಾ ಟಿ ಒಳಗೆ ಒಮೆಗಾ ಎಷ್ಟಿದೆ ನೋಡ್ರಿ 100 ಟಿ ಐತಂದ್ರೆ ಒಮೆಗಾ ಟಿ ಕಂಪೇರ್ ಟು 100 ಟಿ ಬಿಟ್ಬಿಟ್ರೆ ಒಮೆಗಾ ಈಸ್ 100. ಸೊ 100 ಇಂಟು 3 ಆನ್ಸರ್ ಈಸ್ ವಿ ಮ್ಯಾಕ್ಸ್ ಈಸ್ 300. Okay, that is option A. Next, in case of a forced vibration, resonance becomes very sharp. Resonance ಅಂದರೆ ನಾವು ಹೇಳ್ರಿ amplitude should go on increasing, and that will happen when restoring force is small ಅಥವಾ applied periodic force is small ಅಥವಾ quality factor is small ಅಂತ ಕೊಟ್ಟಾರೆ. ಆನ್ಸರ್ ಇದಕ್ಕೇನಂದ್ರೆ ಡ್ಯಾಂಪಿಂಗ್ ಫೋರ್ಸ್ ಸ್ಮಾಲ್ ಇರಬೇಕು. ಡ್ಯಾಂಪಿಂಗ್ ಇತ್ತಂದ್ರೆ ನಾನು ನಿಮ್ಗೆ ಹೇಳಿನಿ, ಡ್ಯಾಂಪಿಂಗ್ ಇತ್ತಂದ್ರೆ ಆಂಪ್ಲಿಟ್ಯೂಡ್ ಕಡಿಮೆ ಹಾಕೊಂಡು ಬಂದುಬಿಡ್ತೈತಿ. ದಟ್ ವಿಲ್ ನಾಟ್ ಅಲೌ ರೆಸೊನೆನ್ಸ್ ಟು ಹ್ಯಾಪನ್. ಸೊ ಡ್ಯಾಂಪಿಂಗ್ ಕಡಿಮೆ ಇದ್ರೆ ರೆಸೊನೆನ್ಸ್ ಆಗೋ ಚಾನ್ಸಸ್ ಇರ್ತಾವೆ. ನೆಕ್ಸ್ಟ್ ಕ್ವಶನ್. ದ ರೀಸ್ಟೋರಿಂಗ್ ಫೋರ್ಸ್ ಆಫ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ಮ್ಯಾಕ್ಸಿಮಮ್ ವೆನ್ ಇದು ಸಿಂಪಲ್ ಪೆಂಡುಲಮ್, ಇದು ಅದರದ್ದು ಮೀನ್ ಪೊಸಿಷನ್. ಸೊ ವೆನ್ ಯು ಟೇಕ್ ದಿಸ್ ಬಾಬ್ ಅವೇ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್, ದ ರೀಸ್ಟೋರಿಂಗ್ ಫೋರ್ಸ್ ಸ್ಟಾರ್ಟ್ಸ್ ಡೆವಲಪಿಂಗ್. ನಾನು ನಿಮ್ಗೆ ಹೇಳಿದ್ದೆ, an oscillatory motion is called a simple harmonic motion if the restoring force there developed is directly proportional to displacement. ನೀವು ಈ ಬಾಬನ್ನು ಎಷ್ಟು ದೂರ ತೊಗೊಂಡು ಹೋಗ್ತೀರಿ ಅಷ್ಟು ಜಾಸ್ತಿ ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗ್ತೈತಿ. ಸೊ ಕ್ವಶನ್ ಕಡೆ ಬಂದರೆ ದ ರಿಸ್ಟೋರಿಂಗ್ ಫೋರ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ಮ್ಯಾಕ್ಸಿಮಮ್ ವೆನ್ ದ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಈಸ್ ಮ್ಯಾಕ್ಸಿಮಮ್. ಈಗ ನಾವು ಡಿಸ್ಕಸ್ ಮಾಡಿದ್ದಲ್ಲ ಹಂಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 72 ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಓಕೆ, 73 ಆ್ಯಂಡ್ 74 ಲಾಸ್ಟ್ 2 ಕ್ವಶನ್ಸ್. ಇಷ್ಟು ವೆರೈಟಿ ಬರ್ತಾವೆ ಇದರೊಳಗೆ. ನೆಕ್ಸ್ಟ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್, ಇದನ್ನು ನೀವು ಟ್ರೈ ಮಾಡಿರಿ ನೋಡೋಣ. ನಾನು ಫಾರ್ಮುಲಾ ಹೇಳ್ತೀನಿ, ಒಂದು ಸರ್ತಿ ಪ್ರಾಕ್ಟೀಸ್ ಆದಂಗೆ ಆಗ್ತೈತಿ. ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಆಫ್ ಮಾಸ್ 3 ಗ್ರಾಮ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ಗಿವನ್ ಬೈ ದ ಇಕ್ವೇಷನ್. ಅಂದರೆ y is equals to a sin omega t ಫಾರ್ಮ್ಯಾಟ್ನೊಳಗೆ ಒಂದು ಇಕ್ವೇಷನ್ ಕೊಟ್ಟಾರೆ ಇನ್ SI ಯೂನಿಟ್ಸ್. ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಅಟ್ ಅ ಪಾಯಿಂಟ್ ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ ಈಕ್ವಲ್ ಟು 1/3 ಆಫ್ ಇಟ್ಸ್ ಆಂಪ್ಲಿಟ್ಯೂಡ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್ ಈಸ್. ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಅಟ್ ಅ ಡಿಸ್ಟೆನ್ಸ್ ವೇರ್ ಇಟ್ಸ್ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು 1/3 ಆಫ್ ಇಟ್ಸ್ ಆಂಪ್ಲಿಟ್ಯೂಡ್. ಸೊ ಇದಕ್ಕೆ ಹಿಂಟ್ ಕೊಡ್ತೀನಿ, ಅಥವಾ ನಿಮಗೆ ಆಲ್ರೆಡಿ ಗೊತ್ತಾಗೈತಿ. ಈಗ ಕೈನೆಟಿಕ್ ಎನರ್ಜಿ ಕೇಳ್ಯಾರ ಅವರು. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಹಚ್ಬೇಕಷ್ಟೆ. ಹಾಫ್ ಎಮ್ ವಿ ಸ್ಕ್ವೇರ್, ವಿ ಈಸ್ ಹಿಯರ್ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಮಾಸ್ ಕೊಟ್ಟಾರ ಅವ್ರು ಇಲ್ಲೇ ಎಷ್ಟು ಕೊಟ್ಟಾರ ನೋಡ್ರಿ, 3 ಗ್ರಾಮ್. ಅದು ನಾವು ಕೆ ಜಿ ಕನ್ವರ್ಟ್ ಮಾಡ್ಕೋಬೇಕು. ಒಮೆಗಾ ಇಲ್ಲಿ ಇಕ್ವೇಷನ್ನಾಗ ಸಿಗುತ್ತೆ ನಿಮ್ಗೆ ಒಮೆಗಾ 0.2, y is equals to a sin omega t. ದೆನ್ ಆಂಪ್ಲಿಟ್ಯೂಡ್ ಸಿಗ್ತೈತಿ ಅದ ಇಕ್ವೇಷನ್ನಾಗಿಂದ. ಡಿಸ್ಪ್ಲೇಸ್ಮೆಂಟ್ ಅವ್ರು ಕೊಟ್ಟಾರ, ಡಿಸ್ಪ್ಲೇಸ್ಮೆಂಟ್ y ಎಷ್ಟಿರಬೇಕು ಅಂದ್ರೆ ಇಟ್ ಶುಡ್ ಬಿ 1/3 ಆಫ್ ದಿ ಆಂಪ್ಲಿಟ್ಯೂಡ್. ವಾಟ್ ಎವರ್ ಇಸ್ ದ ವ್ಯಾಲ್ಯೂ ಆಫ್ ಆಂಪ್ಲಿಟ್ಯೂಡ್ ಅದರದ್ದು 1/3. ಸೊ ಇದ್ರ ವ್ಯಾಲ್ಯೂಸ್ ಹಾಕಿ ನೀವು ಕ್ಯಾಲ್ಕುಲೇಷನ್ ಮಾಡಿರಿ, ಒಂದು ಪ್ರಾಕ್ಟೀಸ್ ಆಗ್ತೈತಿ ಇದು. ಓಕೆ, ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿರಿ ಇದನ್ನು. Okay, now if you have solved it correctly, the answer must be 0.48 into 10 raised to minus 3 joule. Okay, last question. 2 particles A and B execute simple harmonic motion of, ಅಂದರೆ 2 ಪಾರ್ಟಿಕಲ್ಸ್ ಅದಾವಂತ. ಒಂದು ಸ್ವಿಂಗ್ ಅಂತ ತೊಗೊಂಬಿಡೋಣ ನಾವು. ಒಂದು ಸ್ವಿಂಗ್ ಪಾರ್ಟಿಕಲ್ ಎದ್ದು
ಓಕೆ, ಇನ್ನೊಂದು ಸ್ವಿಂಗ್ ಹಿಂಗೆ ಪಾರ್ಟಿಕಲ್ ಬಿದ್ದು. ಸೊ ಪಾರ್ಟಿಕಲ್ ಏದು ಟೈಮ್ ಪೀರಿಯಡ್ ಐತೆ ಅಂತ ಟಿ, ಅಂದರೆ ಇನ್ ಟಿ ಟೈಮ್ ದಿಸ್ ವಿಲ್ ಕಂಪ್ಲೀಟ್ ಒನ್ ಆಸಿಲೇಷನ್. ಆ್ಯಂಡ್ ಫಾರ್ ಬಿ ಟು ಕಂಪ್ಲೀಟ್ ದ ಸೇಮ್ ಆಸಿಲೇಷನ್ ಇಟ್ ನೀಡ್ಸ್ 5t/4 ಟೈಮ್ ಅಂತ ಕೊಟ್ಟಾರ ಅವರು. 2 particles A and B execute simple harmonic motion of time period t and 5t/4. If both start from mean position, then what will be the phase difference between them when particle A completes an oscillation? ಅಂದರೆ ಎರಡು ನೋಡು ಫೇಸ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳೋರು ಅವ್ರು ಅಷ್ಟೇ. ಈಗ ಫೇಸ್ ಡಿಫ್ರೆನ್ಸ್ ಹೆಂಗೆ ಕ್ಯಾಲ್ಕ್ ಮಾಡ್ತಾರೆ ಅವನ್ನೇ. ಮತ್ತು ಫೇಸ್ ಡಿಫ್ರೆನ್ಸ್ ನಿಮ್ಗೆ ನೆನಪಿದ್ರೆ ಈ ಲೈಕ್ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ನೊಳಗೂ ಡಿಸ್ಕಸ್ ಮಾಡಿರ್ತೀವಿ ಹಿಂಗೆ. ಸೊ ಅವಾಗ ನಾವೇನು ಹೇಳ್ತೀವಿ, ದಿಸ್ ಈಸ್ 0 ಫೇಸ್, ದಿಸ್ ಈಸ್ ಕಾಲ್ಡ್ t/4 ಆರ್ ಇಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಆಸ್ π/2. ಇಲ್ಲಿಗೆ ಏನು ಹೇಳ್ತೀವಿ ನಾವು, t/2. t/2 ಅಂದರೆ ಅದಕ್ಕೆ ಗೊತ್ತನ, ಇಲ್ಲಿಂದ ಹಿಂಗೆ ಹೋಗಿ ಇಲ್ಲಿ ಹಿಂಗೆ ಬಂದು ಇಲ್ಲಿಗೆ ಹೋದ್ರೆ ದಿಸ್ ಇಸ್ 1 ಟೈಮ್ ಪೀರಿಯಡ್ ಅಂತೀವಿ ನಾವು. ಸೊ ಇದು 1 ಟೈಮ್ ಪೀರಿಯಡ್ನೊಳಗೆ ಎಕ್ಸಾಕ್ಟ್ಲಿ ಇದು ಹಾಫ್ ಐತೆ ನೋಡ್ರಿ ಈಗ. ಸೊ ದಿಸ್ ಈಸ್ ಕಾಲ್ಡ್ ಆಸ್ t/2 ಫೇಸ್, ಆರ್ ದ ಸೇಮ್ t/2 ಫೇಸ್ ಈಸ್ ರೆಪ್ರೆಸೆಂಟೆಡ್ ಆಸ್ π. ನೆಕ್ಸ್ಟ್ ಇಲ್ಲಿಗೆ ಬಂದರೆ ನೆಗೆಟಿವ್ ಆ್ಯಂಪ್ಲಿಟ್ಯೂಡಿಗೆ ಬಂದರೆ ದಿಸ್ ಈಸ್ ಐದರ್ ರೆಪ್ರೆಸೆಂಟೆಡ್ ಆಸ್ 3t/4 ಆರ್ 3π/2, ಐದರ್ ಇನ್ ಟರ್ಮ್ಸ್ ಆಫ್ ಫ್ರ್ಯಾಕ್ಷನ್ಸ್ ಆಫ್ ಟೈಮ್ ಆರ್ ಇನ್ ಟರ್ಮ್ಸ್ ಆಫ್ ಫ್ರ್ಯಾಕ್ಷನ್ಸ್ ಆಫ್ ದಿ ಆ್ಯಂಗಲ್ 2π. ನೆಕ್ಸ್ಟ್ ಈ ಲಾಸ್ಟಿಗೆ ಬಂದು ಮುಗಿಸಿದಾಗ ಐದರ್ ಒಂದು ಕಂಪ್ಲೀಟ್ ಟೈಮ್ ಟಿ ಆತಂತ ಹೇಳ್ತೀವಿ ನಾವು, ಆರ್ ದ ಫೇಸ್ ಇಸ್ 2π ಅಂತ ಹೇಳ್ತೀವಿ. ದೇರ್ ಆರ್ 2 ways. ಐದರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ದ ಫೇಸಸ್ ಆ್ಯಸ್ 0, t/4, t/2, 3t/4 and t, or 0, π/2, π, 3π/2 and 2π. ಸೊ ಅವ್ರು ಇಲ್ಲಿ ಹೇಳ್ತಾರೆ ಒಂದ್ರದ್ದು ಫೇಸ್ ಅಂತ ಟೈಮ್ ಪೀರಿಯಡ್ ಐತಿ 5t/4, ಇನ್ನೊಂದ್ರದ್ದು ಐತಿ ಟಿ. ಇವೆರಡು ನೋಡು ಫೇಸ್ ಡಿಫ್ರೆನ್ಸ್ ಕೇಳಾಕತ್ತಾರ ಅವ್ರು ಅಷ್ಟೇ. ಇದು ನೀವು ಮೈನಸ್ ಮಾಡಿಬಿಟ್ರೆ ಆತ, ಇದ್ರದ್ದು ಟೈಮ್ ಮೈನಸ್ ಇದ್ರದ್ದು ಟೈಮ್ ಪೀರಿಯಡ್ ಮಾಡಿದರೆ ವಿಲ್ ಗೆಟ್ ಹೌ ಮಚ್ ಇಸ್ ದ ಫೇಸ್ ಡಿಫ್ರೆನ್ಸ್ ಒಂದು ಆಸಿಲೇಷನ್ ಮುಗಿದಾಗ. ಸೊ ಈಗಿಲ್ಲೇ ನಾವು LCM 4 ತೆಗೆದು 4 ಈ ಕಡೆ ಮಲ್ಟಿಪ್ಲೈ ಮಾಡಿದರೆ ವಿಲ್ ಗೆಟ್ 5t - 4t. 5t - 4t is 1t. So t/4 is the phase difference. t/4 can also be written as π/2 ಬಿಕಾಸ್ ಆಪ್ಷನ್ಸ್ನೊಳಗೆ ಅವರು π/2 ಅಂದರೆ 2π ಇದು ಫ್ರ್ಯಾಕ್ಷನ್ಸ್ನೊಳಗೆ ಕೊಟ್ಟಾರ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಎ π/2. ಸೊ ಇಲ್ಲಿಗೆ ಇಷ್ಟು ವೆರೈಟಿ ಆಸಿಲೇಷನ್ ಸಾಕು. ಆ್ಯಂಡ್ ಥಿಯರಿನೂ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಅಷ್ಟು ಥಿಯರಿ ಇಷ್ಟು ಕ್ವಶನ್ಸ್ ಸಾಕಾಗ್ತೈತಿ. ಕರ್ನಾಟಕ ಸಿಟಿ ಒಳಗೆ ದೇರ್ ವಿಲ್ ಬಿ ಜಸ್ಟ್ 1 mark ವಿಚ್ ವಿಲ್ ಕಮ್ ಫ್ರಮ್ ಆಸಿಲೇಷನ್ಸ್ ಆ್ಯಂಡ್ ಆಲ್ಸೋ 1 mark ಫ್ರಮ್ ವೇವ್ಸ್. ಸೊ ನೆಕ್ಸ್ಟ್ ನಾವು ವೇವ್ಸ್ ನೋಡೋಣ ಅಂತ. ಸ್ವಲ್ಪ ಆಸಿಲೇಷನ್ಕಿನ್ನ ದೊಡ್ಡ ಚಾಪ್ಟರ್ ಬರ್ತೈತಿ, ಬಟ್ ಸ್ಟಿಲ್ ಅದರಾಗಿಂದ ಎಷ್ಟು ವೆರೈಟಿ ಕ್ವಶನ್ಸ್ ಬರ್ತಾವೆ ಅವ್ನು ಇಷ್ಟನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣಂತ. ಸೊ ಆಸಿಲೇಷನ್ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಸಿಂಪಲ್ ವೇ ಒಳಗೆ ಎಲ್ಲ ಟಾಪಿಕ್ಸು ಎಕ್ಸ್ಪ್ಲೇನ್ ಮಾಡಿದ್ದೈತಿ. ಒಂದು 3-4 ಫಾರ್ಮುಲಾ ಬರ್ತಾವೆ. ಓಕೆ, ಲಾಸ್ಟಿಗೆ ಬೆಟರ್ ನಾವೇನು ಮಾಡೋಣ ಅಂದ್ರೆ ಒಂದು ಸರ್ತಿ ಇಷ್ಟು ಫಾರ್ಮುಲಾ ಹೇಳಿಬಿಟ್ರಲ್ಲಿ ಏನೇನು ಫಾರ್ಮುಲಾ ಬಂದು ಅಂಥೇಳಿ, ಅಂದರೆ ನಿಮಗೂ ಒಂದು ಸರ್ತಿ ರಿವಿಷನ್ ಆದಂಗೆ ಆಗ್ತೈತಿ ಇಷ್ಟು ಫಾರ್ಮುಲಾ ಸೇರಿ ಒಂದು ಸಲ, ಹೌದಾ? ಸೊ ಒಂದು ಆಂಪ್ಲಿಟ್ಯೂಡ್ ಫಾರ್ಮುಲಾ y = a sin ωt. ವೆಲಾಸಿಟಿ ಫಾರ್ಮುಲಾ v = ω√a² - y². ಇದನ್ನು ನಾವು ಮ್ಯಾಕ್ಸಿಮಮ್ಮಿಗೆ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, y = 0 ಹಾಕಿ. ಎಕ್ಸಿಲರೇಷನ್ -ω²y. ಕೈನಟಿಕ್ ಎನರ್ಜಿ ಇದರಿಂದನೇ ನಾವು ಆಪ್ಟೇನ್ ಮಾಡ್ಕೋಬೋದು 12m² ಇಂಟು ಬ್ರಾಕೆಟ್ ಜಾಗ ಆಗಂಗಿಲ್ಲ ಅಲ್ಲಿ, ಅದಕ್ಕೆ a² - y². ಪೊಟೆನ್ಷಿಯಲ್ ಎನರ್ಜಿ 12m² ಈಗ y² ಅಷ್ಟೇ ಬರ್ತೈತಿ. ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇದರಾಗ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಾವು. ಅವು ಎರಡನ್ನೂ ಕೂಡಿಸಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಅದು ಆ್ಯಕ್ಚುಲಿ 12m² a² ಇರ್ತೈತಿ. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ಇಂಡಿವಿಜುವಲಿ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಸೊ ಇಷ್ಟು ಆಸಿಲೇಷನ್ ಬಗ್ಗೆ. ಸೊ ವಿಲ್ ಅಗೇನ್ ಕಂಟಿನ್ಯೂ ವಿತ್ ವೇವ್ಸ್. ಸೊ ಹೋಪ್ಫುಲಿ ಯು ಆರ್ ಮೇಕಿಂಗ್ ಯೂಸ್ ಆಫ್ ದೀಸ್ ವೀಡಿಯೋಸ್. ಟೆನ್ಷನ್ ಕಡಿಮೆ ಮಾಡ್ಕೊರಿ. ಮತ್ತೊಂದು 2 ದಿವಸ ಹಿಂಗೆ ಗ್ಯಾಪ್ ಇದ್ದಾಗ ಎಕ್ಸಾಮ್ಕಿನ್ನ ಮೊದಲು ಸ್ವಲ್ಪ ಟೆನ್ಷನ್ ಕಡಿಮೆ ಆಗೋಂಗೆ ಒಂದು ನನ್ನ ಕಡೆ ಏನಾಗ್ತೈತೆ ಅದನ್ನು ಹೇಳೋ ಒಂದು ವಿಡಿಯೋ ಮಾಡ್ತೀನಂತೆ. ಓಕೆ, ನಮಸ್ಕಾರ, ಥ್ಯಾಂಕ್ ಯು.